Hello, ಎಲ್ರಿಗೂ ನಮಸ್ಕಾರ. ನಾನು ಶಿವಪತ್ ಚೌಹಾಣ್, ರಿಸರ್ಚ್ ಸ್ಕಾಲರ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲಿಷ್, ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ. ಸೊ ಇವತ್ತಿನ ಟಾಪಿಕ್ ಯಾವುದು ಅಂತ ಅಂದ್ರೆ ಪ್ರನೌನ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೌನ್ ಅನ್ನ ನೋಡಿದ್ವಿ. ಈ ಕ್ಲಾಸ್ ಅಲ್ಲಿ ನಾವು ಪ್ರನೌನ್ ನ ನೋಡೋಣ. ರೈಟ್, ವಾಟ್ ಇಸ್ ದ ಪ್ರನೌನ್? ಸೊ ಈ ಪ್ರನೌನ್ ಅಂತ ಅಂದ್ರೆ ಏನು? ಕನ್ನಡದಲ್ಲಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸರ್ವನಾಮ ಅಂತ ಕರಿತೀವಿ. ಏನು? ಸರ್ವ ಸರ್ವನಾಮ. ಓಕೆ, ಏನಿದು ಸರ್ವನಾಮ ಅಂತ ಅಂದ್ರೆ ಪ್ರನೌನ್ ಈಸ್ ಅ ವರ್ಡ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ನೌನ್. ಒಂದು ನಾಮಪದದ ಬದಲಾಗಿ ಏನು? ನಾಮಪದದ ಬದಲಾಗಿ. ಓಕೆ, ನಾಮಪದ ನಾಮಪದದ ಬದಲಾಗಿ ಏನು ನಾವು ಬಳಸುವಂತಹ ಶಬ್ದಗಳನ್ನ ಏನಂತ ಕರಿತೀವಿ? ನೌನ್ ಅಂತ ಕರಿತೀವಿ, ಸರ್ವನಾಮ ಅಂತ ಕರಿತೀವಿ. ಸೊ ಟು ಅವಾಯ್ಡ್ ರೆಪಿಟೇಷನ್ ಇನ್ ಅ ಸೆಂಟೆನ್ಸ್, ಒಂದು ವಾಕ್ಯದಲ್ಲಿ ನಾವು ಪುನರಾವೃತ್ತಿಯನ್ನ ತಪ್ಪಿಸಲಿಕ್ಕೆ, ಯಾವುದರ ಪುನರಾವೃತ್ತಿಯನ್ನ ತಪ್ಪಿಸಲಿಕ್ಕೆ ಒಂದು ನಾಮಪದವನ್ನ ನಾವು ರಿಪೀಟೆಡ್ಲಿ ಬಳಸ್ತೀವಿ. ಒಂದು 2-3 ಸೆಂಟೆನ್ಸ್ ಬರಿಬೇಕಾದ್ರೆ ರಿಪೀಟೆಡ್ಲಿ ಅದನ್ನ ಬಳಸ್ತೀವಿ. ಹಾಗಾಗಿ ಆ ನಾಮಪದವನ್ನ ಮತ್ತೆ ಯೂಸ್ ಮಾಡದೆ ಅದರ ರೆಪಿಟೇಷನ್ ಅನ್ನ ತಡೀಲಿಕ್ಕೆ ನಾವು ಏನ್ ಮಾಡ್ತೀವಿ? ಸರ್ವನಾಮವನ್ನ ಯೂಸ್ ಮಾಡ್ತೀವಿ. ಸೊ ಏನಿದು ಸರ್ವನಾಮ ಅಂದ್ರೆ ಒಂದು ನಾಮಪದದ ಬದಲಾಗಿ ಯೂಸ್ ಮಾಡುವಂತಹ ಒಂದು ಶಬ್ದವನ್ನ ಸರ್ವನಾಮ ಅಂತ ಕರಿತೀವಿ. ಎದಕ್ಕೆ ಬಳಸ್ತೀವಿ ಅಂತ ಅಂದ್ರೆ ಒಂದು ನಾಮಪದವನ್ನ ಮತ್ತೆ ಯೂಸ್ ಮಾಡುವುದನ್ನ, ಏನೋ ಒಂದು ನಾಮಪದವನ್ನ ಮತ್ತೆ ಯೂಸ್ ಮಾಡುವುದನ್ನ ತಡಿಲಿಕ್ಕೆ ಇದನ್ನ ಬಳಸ್ತೀವಿ. ಹೌದಾ? ಸೊ ಇದು ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ನ ಒಂದು ಮುಖ್ಯವಾಗಿರುವಂತಹ ಭಾಗ. ಓಕೆ, ಸೊ ಇಲ್ಲಿ ನಾವು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ ಒಂದು ರೆಪಿಟೇಷನ್ ಅನ್ನ ಹೇಗೆ ತಡೆಯುತ್ತೆ ಒಂದು ಪ್ರನೌನ್ ಹೇಳಿದ್ರೆ, ಇಲ್ಲಿ ನೋಡಿ, ಆ, ಇಲ್ಲಿ ಇಲ್ಲಿ ನೋಡಿದ್ರೆ ರಾಹುಲ್, ಏನು? ರಾಹುಲ್ ಈಸ್ ಅ ಗುಡ್ ಬಾಯ್. ಏನು? ಈ ರಾಹುಲ್ ಯಾವ್ದಲ್ಲ, ಈಸ್ ಅ ಗುಡ್ ಬಾಯ್. ಮತ್ತೆ ರಾಹುಲ್ ಸ್ಟಡೀಸ್ ಹಾರ್ಡ್. ಐ ಮೀನ್ ರಾಹುಲ್ ಸ್ಟಡೀಸ್ ಹಾರ್ಡ್. ಓ ಗಾಡ್. ಸೊ ಇಲ್ಲಿ ನಾನು ಏನ್ ಮಾಡಿದೀನಿ ಅಂತ ಅಂದ್ರೆ ಪ್ರನೌನ್ ಅನ್ನ ಯೂಸ್ ಮಾಡಿಲ್ಲ. ಸೊ ಯಾವ ಎಕ್ಸಾಂಪಲ್ ಇದು? ವಿದೌಟ್ ಪ್ರನೌನ್. ವಿದೌಟ್ ಪ್ರನೌನ್ ನಾನು ಒಂದು 2-3 ವಾಕ್ಯಗಳನ್ನ ಹೇಳ್ತಾ ಇದ್ರೆ ಒಂದು ವ್ಯಕ್ತಿಯ ಬಗ್ಗೆ, ಫಾರ್ ಎಕ್ಸಾಂಪಲ್ ರಾಹುಲ್ಯ, ದಿಸ್ ರಾಹುಲ್ಯ ಏನದಲ್ಲ, ಇವ ಇಸ್ ಅ ಗುಡ್ ಬಾಯ್. ಓಕೆ, ಇಸ್ ಅ ಗುಡ್ ಬಾಯ್. ರಾಹುಲ್ ಸ್ಟಡೀಸ್ ಹಾರ್ಡ್. ಅವನು ಒಳ್ಳೆ ಒಂದು ಹಿ ಸ್ಟಡೀಸ್ ಹಾರ್ಡ್ ಅಂದ್ರೆ ಒಳ್ಳೆ ಸ್ಟಡಿ ಮಾಡ್ತಾನೆ ಅನ್ನುವಂಥವನು. ಓಕೆ, ಇಲ್ಲಿ ಏನಾಗಿದೆ ನೋಡಿ, ಒಂದು ವಾಕ್ಯದಲ್ಲಿ ರಾಹುಲ್ ಎಂಬ ಶಬ್ದ ಮತ್ತೆ ರಿಪಿಟೇಷನ್ ಆಗಿದೆ. ಮತ್ತೆ ಇನ್ನೊಂದು ವಾಕ್ಯವನ್ನು ಅವನ ಬಗ್ಗೆ ಹೇಳ್ಬೇಕಾದ್ರೆ ನಾನು, ಫಾರ್ ಎಕ್ಸಾಂಪಲ್ ನೋಡಿ, ಮತ್ತೆ ನಾನು ಹೇಳ್ಬೇಕು ರಾಹುಲ್ ಈಸ್ ಬೆಸ್ಟ್ ಪರ್ಸನ್ ಅಂತ ಹೇಳಿದೆ. ನಾನು ಬೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ ಮತ್ತೆ ಆಯ್ತಲ್ಲ, ಮತ್ತೆ ರಾಹುಲ್ ಅಂತ ಯೂಸ್ ಮಾಡಿದೆ ನಾನು. ಏನು? ಮತ್ತೆ ರಾಹುಲ್ ಅಂತ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಈ ರೆಪಿಟೇಷನ್ ಅನ್ನ ತಡೆಯಲಿಕ್ಕೆ ಮತ್ತೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ರಾಹುಲ್ ಅಂತ ಬಳಸಿದ್ರೆ ಅದು ಆಡ್ ಅನ್ಸುತ್ತೆ. ಹಾಗಾಗಿ ನಾನು ಅದರ ಬದಲಿಗೆ ಏನ್ ಮಾಡ್ತೀನಿ ಅಂತ ಅಂದ್ರೆ ರಾಹುಲ್ ಈಸ್ ಅ ಗುಡ್ ಬಾಯ್. ರಾಹುಲ್ ಇಸ್ ಅ ಗುಡ್ ಬಾಯ್. ಹಿ ಸ್ಟಡೀಸ್ ಹಾರ್ಡ್ ಅಂತ ಹೇಳ್ಬಿಡೋದು. ಇಲ್ಲಿ ರಾಹುಲ್‌ನ ಬದಲಾಗಿ, ರಾಹುಲ್ ಎಂಬ ನಾಮಪದದ ಬದಲಾಗಿ ನಾನು ಹಿ ಎಂಬ ಶಬ್ದವನ್ನ ಯೂಸ್ ಮಾಡ್ತೀನಿ. ಇದನ್ನ ನಾನು ಏನಂತ ಕರಿತೀನಿ ಅಂದ್ರೆ ಪ್ರನೌನ್, ಸರ್ವನಾಮ ಅಂತ ಕರಿತೀವಿ. ಸರ್ವನಾಮ ಅಂದ್ರೆ ಸರ್ವಕಾಲಿಕವಾಗಿಯೂ ಅವಿರ್ತವೆ. ಇಲ್ಲಿ ಇವ ರಾಹುಲ್ ಇರ್ಲಿ, ಇವ ಅಭಿಷೇಕ್ ಇರ್ಲಿ, ಅಥವಾ ಇವ ಯಾವ್ದೋ ಹುಡುಗ ಇರ್ಲಿ, ಯಾವ್ದೋ ಹುಡುಗಿ ಇರ್ಲಿ, ಇಲ್ಲಿ ಏನಾಗುತ್ತೆ, ಮತ್ತೆ ಯಾವುದೇ ಹುಡುಗ ಇಲ್ಲಿ ಬಂದ್ರು, ಮತ್ತೆ ರಾಹುಲ್ ಬಂದ್ರು, ಅಭಿಷೇಕ್ ಬಂದ್ರು, ಕಿರಣ್ ಬಂದ್ರು, ಇಲ್ಲಿ ಹಿ ಅನ್ನುವಂಥದ್ದು ಮಾತ್ರ ಇರ್ತದೆ. ಹಾಗಾಗಿ ಸರ್ವಕಾಲಿಕವಾಗಿ ಇರುವಂತಹ ಶಬ್ದ ಇದು. ಅದಕ್ಕೆ ನಾವು ಸರ್ವನಾಮ ಅಂತ ಕರಿತೀವಿ. ಓಕೆ, ಸೊ ಗೊತ್ತಾಯ್ತಲ್ಲ ಸರ್ವನಾಮ ಅಂತ ಅಂದ್ರೆ ಏನು ಅಂತ. ಈಗ ನೋಡೋಣ, ಏನು ಯಾವುದು ಸರ್ವನಾಮಗಳು ಯಾವುದಾವೆ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ಅಂತ ಕೇಳಿದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಸರ್ವನಾಮಗಳು ಬಹಳ ಅದಾವ. ನಮಗೆ ನಾವ್ ಅನ್ಕೊಂಡಿರ್ತೀವಿ ಕೆಲವೊಂದ್ಸಲ, ನಮಗೆ ನಾವ್ ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಇದು ಐ, ಯು, ಹಿ, ಶಿ, ಇಟ್, ವಿ, ದೇ, ಹಿಮ್, ಹರ್. ಇಲ್ಲಿ ನೋಡಿ, ಹರ್ ಇದೆ, ರೈಟ್? ಹರ್, ಇವನ ಮಾತ್ರ ನಾವು ಏನಂತ ಕೆಲವೊಂದ್ಸಲ ಇವಷ್ಟೇ ಅದಾವಪ್ಪ, ಇನ್ನು ಜಾಸ್ತಿ ಇಲ್ಲ, ಇವ್ನ್ ಬಿಟ್ಟು ಸರ್ವನಾಮಗಳು ಇಲ್ಲ ಅಂತ ತಿಳ್ಕೊಂಡಿರ್ತೀವಿ. ಅದು ಹಾಗಿಲ್ಲ. ಇಂಗ್ಲಿಷ್ ಭಾಷೆಯಲ್ಲಿ ಬಹಳಷ್ಟು ಸರ್ವನಾಮಗಳನ್ನ ಕಾಣ್ತೀವಿ ನಾವು. ಇವೆಲ್ಲವುಗಳನ್ನ ನಾವು ಸರ್ವನಾಮಗಳಂತ ಕರಿತೀವಿ. ಓಕೆ, ಇವನ್ನ ಹೇಗೆ ನಾವು ಯೂಸ್ ಮಾಡ್ತೀವಿ, ಹೇಗೆ ಯಾವ ರೀತಿಯಲ್ಲಿ ಅವುಗಳನ್ನ ವಿಂಗಡಿಸ್ತೀವಿ, ಮತ್ತು ಯಾವ ರೀತಿಯಲ್ಲಿ ಅವುಗಳನ್ನ ಒಂದು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮುಂದಿನ ಸ್ಲೈಡ್ಸ್ ಅಲ್ಲಿ ನೋಡೋಣ. ಈಗ ಇದು ಮುಖ್ಯವಾಗಿರುವಂತ ಘಟ್ಟ. ಯಾಕೆ ಅಂದ್ರೆ ನಾನು ಈಗ ಹಿಂದೆ ತೋರಿಸಿದ ಎಲ್ಲಾ ಪ್ರನೌನ್ಗಳು ಲಿಸ್ಟ್ ಅದಾವ, ಇವೆಲ್ಲ ಪ್ರನೌನ್ಗಳು. ಸೊ ಇವೆಲ್ಲವನ್ನ ನಾವು ಇವೆಲ್ಲಾ ಸರ್ವನಾಮಗಳನ್ನ ಒಂದು ಸಿಸ್ಟಮ್ಯಾಟಿಕ್ಲಿ ಸ್ಟಡಿ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ? 9 ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅನ್ನುವಂಥದ್ದು. ಅವು ಇಲ್ಲಿ ಇರುವಂತದ್ದು ನೋಡಿ, ಇಲ್ಲಿ ಒಂದು ಪರ್ಸನಲ್ ಪ್ರೊನೌನ್ ಇದೆ, ರಿಫ್ಲೆಕ್ಸಿವ್ ಪ್ರೊನೌನ್ ಇದೆ, ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ ಇದೆ, ಇಂಟ್ರಾಗೇಟಿವ್ ಪ್ರೊನೌನ್ ಇದೆ, ಇಂಡೆಫಿನಿಟ್ ಪ್ರೊನೌನ್ ಇದೆ, ರೆಸಿಪ್ರೋಕಲ್ ಪ್ರೊನೌನ್ ಇದೆ, ಡಿಸ್ಟ್ರಿಬ್ಯೂಟಿವ್, ರಿಸೆಸಿವ್ ಅಂಡ್ ರಿಲೇಟಿವ್ ಪ್ರೊನೌನ್ ಇದೆ. ಸೊ ಇವುಗಳನ್ನ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗೋಣ. ಯಾಕಂದ್ರೆ ಡೀಟೇಲ್ ಆಗಿ ಸ್ಟಡಿ ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಇಲ್ಲಿ. ಯಾಕೆ ಅಂದ್ರೆ ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ, ಅಥವಾ ಏನೋ ಈ ಹೈಸ್ಕೂಲ್ ಟೀಚರ್ಸ್ ಗಳಲ್ಲಿ ಡೀಟೇಲ್ ಆಗಿ ಅವರು ಒಳಗೆ ಹೋಗಿ ಕೇಳ್ತಿದ್ದಾರೆ ಕ್ವಶನ್ಸ್. ಹಾಗಾಗಿ ನಾವು ಡೀಟೇಲ್ ಸ್ಟಡಿ ಮಾಡುವಂತದ್ದು ಬಹಳ ಅವಶ್ಯಕತೆ ಆಗ್ತದೆ ಇಲ್ಲಿ. ಸೊ ಇಲ್ಲಿ ಮೊದಲನೇ ಟೈಪ್ಸ್ ಆಫ್ ಪ್ರೊನೌನ್ಸ್ ಯಾವುದು ಅಂತ ಅಂದ್ರೆ ಪರ್ಸನಲ್ ಪ್ರೊನೌನ್ಸ್. ಓಕೆ, ಇಲ್ಲಿ ಒಂದು ಈ ಏನಿದೆ ನೋಡಿ, ಪರ್ಸನಲ್ ಅಂದ್ರೆ ವೈಯಕ್ತಿಕ ಅಂದ್ರೆ ವೈಯಕ್ತಿಕ ಸರ್ವನಾಮಗಳು ಅಂತ ಕರಿತೀವಿ. ಏನಿದೆ ವೈಯಕ್ತಿಕ ಸರ್ವನಾಮಗಳು ಅಂತ ಅಂದ್ರೆ ಪರ್ಸನಲ್ ಪ್ರೊನೌನ್ಸ್ ಆರ್ personal pronoun is a word used in place of specific noun to refer people, animals or things.
ಏನಿದೆ ವ್ಯಕ್ತಿಗಳು ಅಥವಾ ಪ್ರಾಣಿಗಳು ಅಥವಾ ವಸ್ತುಗಳ ಬದಲು ಬಳಸುವ ಸರ್ವನಾಮ. ಏನು ವ್ಯಕ್ತಿಗಳು, ವ್ಯಕ್ತಿಗಳು ಯಾರು? ಪ್ರಾಣಿಗಳ ಬಗ್ಗೆ ಮತ್ತು ವಸ್ತುಗಳ ಬಗ್ಗೆ. ಹೇಗೆ ವ್ಯಕ್ತಿಗಳು ಯಾರು? ವ್ಯಕ್ತಿ ಯಾರು? ಹಿ, ಶಿ, ಇಟ್. ವ್ಯಕ್ತಿ ಹಿ, ಶಿ, ದೇ, ವಿ. ಹೌದಾ? ಸೊ ವ್ಯಕ್ತಿಗಳ ಬದಲು. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಒಂದು ಎಕ್ಸಾಂಪಲ್ ಇಲ್ಲಿ ನೋಡೋಣ. ಓಕೆ, ಹಿ ಅಥವಾ ವೇರ್ ಇಸ್ ದಿ ಎರರ್? ಓಕೆ, ಇಲ್ಲಿ ಇಲ್ಲಿ ನೋಡೋದಾದ್ರೆ ನಮಗೆ ಎಕ್ಸಾಂಪಲ್ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇಲ್ಲಿ ನೋಡಿ. ಇಲ್ಲಿ ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ ಇದು ಒಂದು ವ್ಯಕ್ತಿ, ಪ್ರಾಣಿ ಅಥವಾ ವಸ್ತುಗಳ ಬದಲು ಬಳಸುವಂತಹ ಸರ್ವನಾಮ. ಸೊ ವ್ಯಕ್ತಿಗಳು ಯಾರು ಇಲ್ಲಿ? ವ್ಯಕ್ತಿಗಳು ಯಾರು ಇರ್ತಾರೆ? ರಾಹುಲ್ ಇರ್ತಾನೆ, ಶೀಲಾ ಇರ್ತಾಳೆ, ಓಕೆ, ಮತ್ತೆ ಗುಂಡ್ಯ ಇವ ಗುಂಡ್ಯ ಇರ್ತಾನೆ, ಹೌದಾ? ಮತ್ತೆ ರವಿ ಇರ್ತಾನೆ, ಹೌದಾ? ಸೊ ಇವುಗಳು ವ್ಯಕ್ತಿಗಳ ಹೆಸರುಗಳು. ಇವುಗಳು ವ್ಯಕ್ತಿಗಳ ಹೆಸರುಗಳು. ಪ್ರಾಣಿಗಳ ಹೆಸರು ಅಂದ್ರೆ ಪ್ರಾಣಿಗಳಂದ್ರೆ ಡಾಗ್, ಹೌದಾ? ಕ್ಯಾಟ್. ಇವೆಲ್ಲ ಪ್ರಾಣಿಗಳ ಹೆಸರುಗಳು, ಹೌದಾ? ಮತ್ತೆ ಏನು ಹೇಳ್ತದೆ? ಪ್ರಾಣಿಗಳ ಹೆಸರು ಗೊತ್ತಿಲ್ಲ ಅಥವಾ ವಸ್ತುಗಳ ಹೆಸರು. ವಸ್ತುಗಳು ಯಾವುದು? ಈಗ ಟೇಬಲ್, ಮತ್ತೆ ಲ್ಯಾಪ್ಟಾಪ್ ಅಂತ ಹೇಳ್ತೀವಿ ನಾವು. ಲ್ಯಾಪ್ಟಾಪ್ ಇವೆಲ್ಲ ವಸ್ತುಗಳ ಹೆಸರಾಯ್ತು. ಸೊ ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತ ನೋಡಿದ್ರೆ, ಇಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಇಲ್ಲಿ ನೋಡಿ. ಇಲ್ಲಿ ನಾವು ಇಲ್ಲಿ ಡೆಫಿನಿಷನ್ ಏನಿದೆ ನೋಡಿ. ಒಂದು ವ್ಯಕ್ತಿಗಳು ಅಥವಾ ಪ್ರಾಣಿಗಳ ಅಥವಾ ವಸ್ತುಗಳ ಬದಲು ಬಳಸುವಂತಹ ಸರ್ವನಾಮ. ಸೊ ಇಲ್ಲಿ ರಾಹುಲ್ ಅನ್ನುವಂತಹ ವಿದ್ಯಾರ್ಥಿ ಇಲ್ಲಿ ವ್ಯಕ್ತಿ ಆಗ್ತಾನೆ, ಹೌದಾ? ಇಲ್ಲಿ ರಾಹುಲ್ ಎಂಬ ವ್ಯಕ್ತಿ ಇವನ ಬದಲಾಗಿ ನಾನು ಹಿ ಅಂತ ಯೂಸ್ ಮಾಡ್ತೀನಿ. ಮತ್ತೆ ಶೀಲಾ, ಶಿ ಅಂತ ಯೂಸ್ ಮಾಡ್ತೀನಿ, ಯಾಕಂದ್ರೆ ಆ ಹುಡುಗಿ ಶೀಲಾನು. ಸೊ ಗುಂಡ್ಯವನ ಹಿ ಅಂತ ಯೂಸ್ ಮಾಡ್ತೀನಿ. ಮತ್ತೆ ಇಲ್ಲಿ ರವಿ ಅನ್ನುವಂತಹ ವ್ಯಕ್ತಿ ಒಬ್ಬ ಮೇಲ್ ಆಗಿರೋದ್ರಿಂದ ನಾನು ಹಿ ಅಂತ ಯೂಸ್ ಮಾಡ್ತೀನಿ, ಹೌದಾ? ಮತ್ತೆ ಇಲ್ಲಿ ನೋಡಿ, ಡಾಗ್ ಅಂದ ತಕ್ಷಣ ಡಾಗ್ ಬದಲು ಏನ್ ಹೇಳೋದು? ಡಾಗ್ನ ಪ್ರಾಣಿಗಳ ಹೆಸರು. ಸೊ ಇಟ್ ಅಂತ ಯೂಸ್ ಮಾಡ್ತೀವಿ ನಾವು. ಯಾವುದೇ ಪ್ರಾಣಿಗಳನ್ನ ರೆಫರ್ ಮಾಡ್ಲಿಕ್ಕೆ ಇಟ್ ಅಂತ ಯೂಸ್ ಮಾಡ್ತೀವಿ. ಟೇಬಲ್ಗೂ ಕೂಡ ಹಾಗೆ ಇಟ್, ಇಟ್, ಕ್ಯಾಟ್, ಇಟ್, ಹೌದಾ? ಲ್ಯಾಪ್ಟಾಪ್ ಅನ್ನ ಕೂಡ ನಾನು ಇಟ್ ಅಂತ ಹೇಳೋ ಮೂಲಕ ರೆಫರ್ ಮಾಡ್ತೀನಿ. ಸೊ ಇಲ್ಲಿ ಸ್ವಲ್ಪ ನಾವು ರೇಸ್ ಮಾಡೋಣ. ರೇಸ್. ಸೊ ಇಲ್ಲಿ ಎಕ್ಸಾಂಪಲ್ ಮೂಲಕ ನಾನು ನೋಡೋಣಾದ್ರೆ, ಸೊ ಏನಾಯ್ತು? ಇವೆಲ್ಲವೂ ಪರ್ಸನಲ್ ಪ್ರೊನೌನ್ಸ್ ಆಗಳಾದವು. ಏನು ಪರ್ಸನಲ್, ಏನಿದು ಪರ್ಸನಲ್ ಪ್ರೊನೌನ್ಸ್ ಗಳಾದವು. ಸೊ ವ್ಯಕ್ತಿಗಳ, ಪ್ರಾಣಿಗಳ ಅಥವಾ ವಸ್ತುಗಳ ಬದಲು ಬಳಸುವಂಥದ್ದು. ಇಲ್ಲಿ ನೋಡಿ, ಐ ಅನ್ನುವಂಥದ್ದು ಇಲ್ಲಿ ಏನು ಐ ಅನ್ನುವಂಥದ್ದು ನೋಡಿ. ಐಗೆ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಐ ಐ ಆಮ್ ಅ ಗುಡ್ ಬಾಯ್. ಐ ಆಮ್ ಗುಡ್ ಬಾಯ್. ಯಾರು ಗುಡ್ ಬಾಯ್? ನಾನು ಅಂದ್ರೆ ಯಾರು? ಇಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನ ನಾನು ಅಂದ್ರೆ ನಾನು, ಶಿವು ಇರಬಹುದು, ರವಿ ಇರಬಹುದು, ಡ್ರೈವರ್, ಹೌದಾ? ಇಲ್ಲಿ ನಾನು ಅಂತ ಹೇಳಿದ್ರೆ ಐ ಆಮ್ ಗುಡ್ ಬಾಯ್ ಅಂದ್ರೆ ಯಾರಿಗೆ ರೆಫರ್ ಮಾಡ್ತಾ ಇದ್ದಾರೆ ಇಲ್ಲಿ? ಇನ್ಸ್ಟೆಡ್ ಆಫ್ ಹೂಸ್ ನೇಮ್ ಇಟ್ ಇಸ್ ರಿಟನ್, ಇನ್ಸ್ಟೆಡ್ ಆಫ್ ನೇಮ್ ಆಫ್ ರವಿ ಆರ್ ಇನ್ಸ್ಟೆಡ್ ಆಫ್ ನೇಮ್ ಆಫ್ ಶಿವು, ಹೌದಾ? ಶಿವು ಅಥವಾ ರವಿಯ ಹೆಸರು ಬದಲು ನಾನು ಏನ್ ಹೇಳ್ತಿದ್ದೀನಿ? ಐ ಅಂತ ಹೇಳ್ತಿದ್ದೀನಿ, ಹೌದಾ? ಇನ್ನೊಂದು ಮೀ ಅಂತ ಆಗುತ್ತೆ. ಇಟ್ ಇಂಟ್ರೆಸ್ಟೆಡ್ ಮೀ, ಫಾರ್ ಎಕ್ಸಾಂಪಲ್. ಇಟ್, ಇಲ್ಲಿ ನೋಡಿ, ಇಟ್ ಇಂಟರೆಸ್ಟೆಡ್ ಮೀ. ಇಟ್ ಇಂಟ್ರೆಸ್ಟೆಡ್ ಮೀ. ಯಾರಿಗೆ ಇಂಟ್ರೆಸ್ಟ್ ಕೊಡ್ತದು ಅಂದ್ರೆ ಅವನಿಗೆ. ಅವನು ಅಂದ್ರೆ ಯಾರು? ಅವಳು ಇರ್ಬೋದು. ಇಲ್ಲಿ ಅವಳು ಇರ್ಬೋದು, ಅವನು ಇರ್ಬೋದು. ಬಟ್ ಅವಳು ಇರ್ಬೋದು, ಅವನು ಇರಬಹುದು. ಓಕೆ, ಇವು ಇಲ್ಲಿ ನೋಡಿದೀವಿ. ಸೊ ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ ಇಲ್ಲ ಹೋಯ್ತಿದ್ದು ಇಸ್ ಆಲ್. ಓಕೆ, ಈಗ ಪೆನ್ ತಗೊಳ್ಳೋಣ. ಸೊ ಪರ್ಸನಲ್ ಪ್ರೊನೌನ್ಗಳನ್ನ ನಾವು 3 ಭಾಗಗಳಾಗಿ ವಿಂಗಡಿಸ್ತೀವಿ, ಹೌದಾ? ಒಂದು ಫಸ್ಟ್ ಪರ್ಸನ್, ಏನು ಪರ್ಸನಲ್ ಪ್ರೊನೌನ್ಗಳನ್ನ ನಾವು 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅದನ್ನ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಅಂಡ್ ಥರ್ಡ್ ಪರ್ಸನ್ ಪ್ರೊನೌನ್ಸ್. ಸೊ ಫಸ್ಟ್ ಪರ್ಸನ್ ಪ್ರೊನೌನ್ಸ್‌ಗಳಂದ್ರೆ ಯಾವುವು ಅಂತಂದ್ರೆ, ಒಬ್ಬ ವ್ಯಕ್ತಿ ತನ್ನ ಬಗ್ಗೆನೇ ಹೇಳ್ತಿರುವಾಗ ಅಥವಾ ತನ್ನನ್ನು ತಾನು ಏನು ಸೂಚಿಸುತ್ತಿರುವಾಗ ಅವುಗಳನ್ನ ಫಸ್ಟ್ ಪರ್ಸನ್ ಪ್ರೊನೌನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಐ ಅನ್ನುವಂಥದ್ದು, ಐ ಅಥವಾ ಮೀ ಅನ್ನುವಂಥದ್ದು ಅಥವಾ ಅಸ್ ಅನ್ನುವಂಥದ್ದು ಅಥವಾ ವಿ ಅನ್ನುವಂಥದ್ದು ಇವೆಲ್ಲವೂ ಒಂದು ತನ್ನ ಬಗ್ಗೆ ಹೇಳ್ತಿರುವಾಗ ಬಳಸುವಂತಹ ಶಬ್ದಗಳು. ಐ ಅಂದ್ರೆ ನನ್ನ ಬಗ್ಗೆ, ಮೀ ಅಂದ್ರೆ ನನ್ನ ಬಗ್ಗೆ, ಅಸ್ ಅಂದ್ರೆ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಅಸ್ ಅಂದ್ರೆ ಅವರು ನನ್ನ ಬಗ್ಗೆ ಇಂಟ್ರೆಸ್ಟ್ ಇದ್ರು ಅಂತ, ರೈಟ್? ಸೊ ಇದು ಏಕವಚನ, ಏನು ಏಕವಚನದಲ್ಲಿ ಫಸ್ಟ್ ಪರ್ಸನ್, ಇದು ಬಹುವಚನದಲ್ಲಿ ಫಸ್ಟ್ ಪರ್ಸನ್ ಆಗಿರ್ತದೆ. ಸೊ ಮತ್ತೆ ಸೆಕೆಂಡ್ ಪರ್ಸನ್ ಯಾವುದು ಅಂದ್ರೆ, ಸೆಕೆಂಡ್ ಪರ್ಸನ್ ಅಲ್ಲಿ ಒಂದೇ ಇರುವಂತದ್ದು ಇವು ಸೆಕೆಂಡ್ ಪರ್ಸನ್ ಅಂತ ಅಂದ್ರೆ ಏನು ಅಂದ್ರೆ, ನಾನು ಒಬ್ಬ ಕನ್ವರ್ಸೇಷನ್ ಅಲ್ಲಿ ಒಂದು ಮಾತನಾಡ್ತಿರುವಾಗ ನಾನು ಯಾರ ಕುರಿತು ಮಾತಾಡ್ತಿದ್ದೀನೋ ಅಥವಾ ಯಾರ ಎದುರಿಗೆ ನಿಂತು ಮಾತನಾಡ್ತಿದ್ದೀನೋ ಅವನ ಬಗ್ಗೆ ಹೇಳುವಾಗ ನಾನು ಸೆಕೆಂಡ್ ಪರ್ಸನ್ ಪ್ರೊನೌನ್ ಯೂಸ್ ಮಾಡ್ತೀನಿ. ಸೊ ನಾನು ಹೇಳ್ತೀನಿ, ಈಗ ನನ್ನ ಮುಂದೆ ಒಬ್ಬ ವ್ಯಕ್ತಿ ಇದ್ದಾನೆ, ನಾನು ಹೇಳ್ತೀನಿ ಯು ಆರ್ ಗ್ರೇಟ್ ಪರ್ಸನ್, ಯು ಆರ್ ಗ್ರೇಟ್ ಪರ್ಸನ್. ಸೊ ಯಾರಿಗೆ ಹೇಳ್ತಾ ಇದೀನಿ? ನನ್ನ ಮುಂದೆ ನಿಂತಿರುವಂತಹ ವ್ಯಕ್ತಿ ಇವ. ಸೊ ಅವನ ಬಗ್ಗೆ ಹೇಳುವಾಗ ಯು ಅಂತ ಹೇಳ್ತೀನಿ, ಯು ಅಂತ ಹೇಳ್ತೀನಿ.
ಅಲ್ವಾ? ಅದು ಸೆಕೆಂಡ್ ಪರ್ಸನ್ ಪ್ರೊನೌನ್ ಆಗುತ್ತೆ. ತನ್ನ ಬಗ್ಗೆ ತನ್ನ ತನ್ನ ಮುಂದೆ ನಿಂತಿರುವಂತಹ ಅಥವಾ ತನ್ನ ಜೊತೆ ಮಾತನಾಡುತ್ತಿರುವಂತಹ ವ್ಯಕ್ತಿಯ ಕುರಿತು ಹೇಳುವಾಗ ನಾನು ಸೆಕೆಂಡ್ ಪರ್ಸನ್ ಪ್ರೊನೌನ್ ಅನ್ನ ಯೂಸ್ ಮಾಡ್ತೀನಿ. ಯು ಆರ್ ಗ್ರೇಟ್ ಪರ್ಸನ್ ಅಂದ್ರೆ ಯು ಅಂದ್ರೆ ತನ್ನ ಮುಂದೆ ನಿಂತಿರುವಂತಹ ಆ, ಮುಂದೆ ಇನ್ ಫ್ರಂಟ್ ಆಫ್ ಇನ್ ಫ್ರಂಟ್ ಆಫ್ ಅಂದ್ರೆ ಮುಂದೆ ನಿಂತಿರುವಂತಹ ವ್ಯಕ್ತಿಯ ಬಗ್ಗೆ ಹೇಳುವಾಗ ನಾನು ಇವಾಗ ಯು ಯು ಅಂತ ಹೇಳ್ತೀನಿ, ನೀನು ಅಂತ ಹೇಳ್ತೀನಿ. ಅದನ್ನ ಸೆಕೆಂಡ್ ಪರ್ಸನ್ ಪ್ರೊನೌನ್ ಅಂತ ಕರಿತೀವಿ. ಏನು ಮತ್ತೆ ಥರ್ಡ್ ಪರ್ಸನ್ ಪ್ರೊನೌನ್ಸ್ ಗಳಿವೆ. ಥರ್ಡ್ ಪರ್ಸನ್ ಅಂದ್ರೆ ಈಗ ನಾನು ಒಂದು ಕಾನ್ವರ್ಸೇಷನ್ ಅಲ್ಲಿ ಅಥವಾ ಏನಾರ ಮಾತನಾಡ್ತಿರುವಾಗ ಒಬ್ಬ ವ್ಯಕ್ತಿ ದೂರದಲ್ಲಿದ್ದು ಅಥವಾ ಒಬ್ಬ ವ್ಯಕ್ತಿಯನ್ನ ರೆಫರ್ ಮಾಡಿ ನಾನು ಹೇಳ್ತಾ ಇದ್ರೆ, ಇಲ್ಲಿ ನೋಡು ಫಸ್ಟ್ ಪರ್ಸನ್ ಅಂದ್ರೆ ನಾವು ತನ್ನ ಬಗ್ಗೆನೇ ಹೇಳೋದು, ತನ್ನ ಕುರಿತು ಹೇಳೋದು. ಸೆಕೆಂಡ್ ಪರ್ಸನ್ ಅಂದ್ರೆ ತನ್ನ ಮುಂದೆ ನಿಂತಿರುವಂತಹ ವ್ಯಕ್ತಿಯ ಬಗ್ಗೆ ಹೇಳೋದು. ಥರ್ಡ್ ಪರ್ಸನ್ ಅಂದ್ರೆ ತನ್ನ ಮುಂದೆಯೂ ಇಲ್ಲ, ತನ್ನ ಬಗ್ಗೆಯೂ ಅಲ್ಲ, ಮತ್ತೆಲ್ಲೋ ಬೇರೆ ಪ್ರದೇಶದಲ್ಲಿ, ಬೇರೆ ಪ್ಲೇಸ್ ಅಲ್ಲಿ ಇರುವಂತಹ ವ್ಯಕ್ತಿ, ವಸ್ತುವಿನ ಬಗ್ಗೆ ಹೇಳೋದಕ್ಕೆ ನಾನು ಥರ್ಡ್ ಪರ್ಸನ್ ಪ್ರೊನೌನ್ಸ್ ಅನ್ನು ಯೂಸ್ ಮಾಡ್ತೀನಿ. ಈಗ ಹಿ ಅಂದ ತಕ್ಷಣ ಅವನು, ಅವನು ಅಂದ್ರೆ ನನ್ನ ಮುಂದಿಲ್ಲ ಅವನು. ಅವನು ಅಂದ್ರೆ ಯಾರೋ ಎಲ್ಲೋ ಹೋದಾನೆ, ಅವನ ಬಗ್ಗೆ ನಾನು ಹೇಳ್ತೀನಿ. ಶಿ ಅಂದ ತಕ್ಷಣ ಶಿ ಅಂದ್ರೆ ಅವಳು, ಅವಳು ಎಲ್ಲೋ ಇದ್ದಾಳೆ. ಆ, ಅವಳು ಎಲ್ಲೋ ಇದ್ದಾಳೆ. ಹೌದಾ? ಆಕೆಯ ಬಗ್ಗೆ ಹೇಳಲಿಕ್ಕೆ ನಾನು ಯೂಸ್ ಮಾಡ್ತೀನಿ. ಇಟ್ ಅನ್ನುವಂಥದ್ದು ಹಾಗೆ ಹಿಮ್, ಹರ್, ಹಿಸ್, ಹರ್ಸ್, ಇಟ್ಸ್, ದೇ, ದೆಮ್, ದೇರ್ಸ್ ಇವೆಲ್ಲವೂ ತನ್ನ ಮುಂದೆ ಇರುವಂತಹ ವ್ಯಕ್ತಿಯ ಬಗ್ಗೆ ಆ, ಹೇಳೋದಲ್ಲ. ಯಾವುದೋ ಪ್ರದೇಶದಲ್ಲಿ ಮತ್ತೊಂದು ಯಾವುದೋ ಒಂದು ಪ್ಲೇಸ್ ಅಲ್ಲಿ ಇರುವಂತಹ ವ್ಯಕ್ತಿಯ ಬಗ್ಗೆ ಹೇಳಲಿಕ್ಕೆ ಇವುಗಳನ್ನ ನಾವು ಯೂಸ್ ಮಾಡ್ತೀವಿ. ಓಕೆ, ಇವುಗಳನ್ನ ನಾವು ಪರ್ಸನಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಓಕೆ, ಓಕೆ ಈಗ ನೋಡೋದಾದ್ರೆ ಏನಿದು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಕರೀತಾರೆ. ಪ್ರಶ್ನಾರ್ಥಕ ಸರ್ವನಾಮಗಳು. ಓಕೆ, ಪ್ರಶ್ನಾರ್ಥಕ ಸರ್ವನಾಮಗಳು ಒಂದು ನಾಮಪದ, ಒಂದು ನಾಮಪದದ ಬಗ್ಗೆ ಕ್ವಶನ್ ಅನ್ನ ಹುಟ್ಟಿಸುವಂತಹ ಒಂದು ನಾಮಪದದ ಬಗ್ಗೆ ಏನೋ ಒಂದು ನಾಮಪದದ ಬಗ್ಗೆ ಪ್ರಶ್ನೆಯನ್ನ ಹುಟ್ಟಿಸುವಂತಹ ಸರ್ವನಾಮಗಳನ್ನ ಏನಂತ ಕರಿತೀವಿ? ಇಂಟರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಡೆಫಿನಿಷನ್ ನೋಡೋದಾದ್ರೆ ಏನಿದೆ ನೋಡಿ. ಡೆಫಿನಿಷನ್ ಓಕೆ, ಡೆಫಿನಿಷನ್ ಇದೆ. ಇಂಟರಾಗೇಟಿವ್ ಪ್ರೊನೌನ್ಸ್ ಆರ್ ಯೂಸ್ಡ್ ಟು ಆಸ್ಕ್ ಕ್ವಶನ್ಸ್. ಇವುಗಳನ್ನ ಏನ್ ಮಾಡ್ತೀವಿ? ಪ್ರಶ್ನೆಗಳನ್ನ ಕೇಳಲಿಕ್ಕೆ ಯೂಸ್ ಮಾಡ್ತೀವಿ. ಇದರ ಬಗ್ಗೆ ಒಂದು ನಾಮಪದದ ಬಗ್ಗೆ ಅಂತ ಹೇಳಿದ್ದಾರೆ. ದೀಸ್ ಪ್ರೊನೌನ್ಸ್ ಆರ್ ಯೂಸ್ಡ್ ಟು ಇಂಕ್ವೈರ್ ಅಬೌಟ್ ಪೀಪಲ್, ಥಿಂಗ್ಸ್ ಅಂಡ್ ಇನ್ಫಾರ್ಮೇಶನ್. ಓಕೆ, ಒಬ್ಬ ವ್ಯಕ್ತಿ, ಒಂದು ವಸ್ತು ಅಥವಾ ಮಾಹಿತಿ ಕುರಿತು ಪ್ರಶ್ನೆ ಕೇಳಲು ನಾವು ಇವುಗಳನ್ನ ಯೂಸ್ ಮಾಡ್ತೀವಿ ಅನ್ನುವಂಥದ್ದು. ಏನೋ ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ಮಾಹಿತಿ ಕುರಿತು ಏನೋ ಕ್ವಶನ್ ಕೇಳಲಿಕ್ಕೆ ನಾವು ಇವುಗಳನ್ನ ಯೂಸ್ ಮಾಡ್ತೀವಿ. ಹೇಗೆ? ಎಕ್ಸಾಂಪಲ್ಸ್ ಯಾವುವು? ಈಗ ಹೂ ಈಸ್ ಯುವರ್ ಟೀಚರ್ ಅಂತ ಹೇಳಿದೆ ನಾನು. ಸೊ ಏನಿದೆ? ಹೂ ಈಸ್ ಯುವರ್, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ಇಲ್ಲಿ ಹೂ ಈಸ್ ಯುವರ್ ಟೀಚರ್ ಅಂದ ತಕ್ಷಣ ನಾನು ಏನ್ ಹೇಳ್ತೀನಿ? ಒಂದು ನಾಮಪದದ ಬಗ್ಗೆ ಕ್ವಶನ್ ಕೇಳ್ತೀನಿ. ಯಾರು? ಒಂದು ವ್ಯಕ್ತಿಯ ಬಗ್ಗೆ ಅಥವಾ ವಸ್ತುವ ಬಗ್ಗೆ, ಒಂದು ಮಾಹಿತಿಯ ಬಗ್ಗೆ. ಒಂದು ವ್ಯಕ್ತಿಯ ಬಗ್ಗೆ ಇರುವುದಿಲ್ಲ. ಯಾರು? ಹೂ ಇಸ್ ಯುವರ್ ಟೀಚರ್ ಅಂದ ತಕ್ಷಣ ನನ್ನ ಟೀಚರ್. ಆನ್ಸರ್ ಏನಿರುತ್ತೆ? ಹೂ ಇಸ್ ಯುವರ್ ಟೀಚರ್ ಅಂದ ತಕ್ಷಣ ಮೈ ಟೀಚರ್ ಇಸ್ ವಿದ್ಯಾವತಿ ಅಂತ ಕರಿತೀನಿ ಅಲ್ವಾ? ಮೈ ಟೀಚರ್ ಇಸ್ ವಿದ್ಯಾವತಿ. ಹೂ ಇಸ್ ಯುವರ್ ಟೀಚರ್? ಮೈ ಟೀಚರ್ ಇಸ್ ವಿದ್ಯಾವತಿ ಮೇಡಮ್ ಅಂತ ಮುಂದೆ ಹೇಳ್ತೀನಿ ನಾನು. ಸೊ ಒಂದು ನಾಮಪದದ ಬಗ್ಗೆ ನಾವು ಕ್ವಶನ್ ಅನ್ನ ಕೇಳೋದಕ್ಕೆ ಇಂಟರೋಗೇಟಿವ್ ಪ್ರೊನೌನ್ಸ್ ಅನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹೂ ಇಸ್ ಯುವರ್ ಟೀಚರ್ ಅಂದ ತಕ್ಷಣ ಅಲ್ಲಿ ಹೂ ಅನ್ನುವಂಥದ್ದು ಯಾರು ರೆಫರ್ ಮಾಡ್ತಿದೆ? ಇಲ್ಲಿ ಹೂ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯನ್ನ ರೆಫರ್ ಮಾಡ್ತಿರುವಂತದ್ದು. ಓಕೆ, ನೆಕ್ಸ್ಟ್, ಹೂಮ್ ಡಿಡ್ ಯು ಮೀಟ್? ಯಾರನ್ನ ನೀನು ಮೀಟ್ ಆದಿ ಅನ್ನುವಂಥದ್ದು ಇಲ್ಲಿ ಕೂಡ ಒಬ್ಬ ಪರ್ಸನ್ ಅನ್ನ ಇಲ್ಲಿ ರೆಫರ್ ಮಾಡ್ತಿರುವಂತದ್ದು. ಪರ್ಸನ್ ಏನು? ಅದೊಂದು ನಾಮಪದನೇ ಆಗಿರೋದು, ಒಂದು ನೌನ್ ಆಗಿರುವಂತದ್ದು. ನಂತರ ನೋಡಿ, ನಂತರ ಏನಿದೆ ನೋಡಿ ಇಲ್ಲಿ, ವಾಟ್ ಈಸ್ ಯುವರ್ ನೇಮ್ ಅಂತ ಒಬ್ಬ ವ್ಯಕ್ತಿಯ ಹೆಸರನ್ನ ಕೇಳುವಂತ. ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ಸಿಟಿ ಅಂತ ಕೇಳಿದ್ರೆ, ವಾಟ್ ಇಸ್ ಯುವರ್ ಸಿಟಿ? ಪ್ಲೇಸ್ ಬಗ್ಗೆ ಆಯ್ತಲ್ಲ, ವ್ಯಕ್ತಿ ಅಥವಾ ಮಾಹಿತಿ ಕುರಿತು, ವಸ್ತು. ಹೂ ಇಸ್ ಯುವರ್ ಟೀಚರ್? ವಾಟ್ ಇಸ್ ಯುವರ್ ಪ್ಲೇಸ್? ಅಂದ್ರೆ ವಾಟ್ ಈಸ್ ಯುವರ್ ಸಿಟಿ ಅಂತಂದ್ರೆ ಅದು ನಾಮಪದ ಆಯ್ತು. ಹೌದಾ? ಇದೇ ರೀತಿ ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ವಾಟ್ ಈಸ್ ಯುವರ್ ನೇಮ್ ಅಂದ ತಕ್ಷಣ ಮೈ ನೇಮ್ ಇಸ್ ಗಂಗಾ ಅಂತ ಹೇಳಿದ್ರೆ ಇಲ್ಲಿ ಏನಾಯ್ತು? ವಾಟ್ ಅನ್ನುವಂಥದ್ದು ಇಲ್ಲಿ ವಾಟ್ ಅನ್ನುವಂಥದ್ದು ಒಂದು ಹೆಸರಿನ ಬಗ್ಗೆ ಕ್ವಶನ್ ಕೇಳ್ತಿರುವಂಥದ್ದು. ಹಾಗಾಗಿ ಇವೆಲ್ಲವನ್ನು ಏನಂತ ಕರಿತೀವಿ? ಇಂಟರಾಗೇಟಿವ್ ಪ್ರೊನೌನ್ಸ್. ಹೌದಾ? ಮತ್ತೆ ವಿಚ್ ಅನ್ನುವಂಥದ್ದು ಇದು ಒಂದು ವಸ್ತುವಿನ ಬಗ್ಗೆ ಕೇಳಬೇಕು. ವಿಚ್ ಬುಕ್ ಡು ಯು ವಾಂಟ್? ಯಾವ ಬುಕ್ ನಿಮಗೆ ಬೇಕು ಅಂತಂದ್ರೆ ನನಗೆ ಒಂದು ಹಿಸ್ಟ್ರಿ ಬುಕ್ ಬೇಕಂತೀವಿ ನಾವು. ಯಾವ ಬುಕ್ ಬೇಕಂತ ನನಗೆ ಒಂದು ಹಿಸ್ಟ್ರಿ ಬುಕ್ ಬೇಕು ಅಂತ ಹೇಳ್ತೀನಿ. ಸೊ ಅಲ್ಲಿ ಆನ್ಸರ್ ಏನು ಬಂತು? ಹಿಸ್ಟ್ರಿ ಅನ್ನುವಂಥದ್ದು ಒಂದು ನಾಮಪದ. ಆನ್ಸರ್ ಹಿಸ್ಟ್ರಿ ಅನ್ನುವಂಥದ್ದು ನಾಮಪದ. ಹಾಗಾಗಿ ಇದು ನಾಮಪದದ ಬಗ್ಗೆ ಕ್ವಶನ್ ಅನ್ನ ಕೇಳಲಿಕ್ಕೆ ಸ್ಪೆಸಿಫಿಕಲಿ ಹೇಳ್ಬೇಕಾದ್ರೆ ಒಂದು ವ್ಯಕ್ತಿ ಅಥವಾ ವಸ್ತು ಅಥವಾ ಮಾಹಿತಿಯ ಬಗ್ಗೆ ಪ್ರಶ್ನೆಗಳನ್ನ ಸೃಷ್ಟಿಸಲಿಕ್ಕೆ ಅಥವಾ ಪ್ರಶ್ನೆಗಳನ್ನ ಕೇಳಲಿಕ್ಕೆ ನಾವು ಇಂತಹ ಸರ್ವನಾಮಗಳನ್ನು ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಮತ್ತೆ ಇಲ್ಲಿ ನೋಡೋದಾದ್ರೆ ವಾಟ್ ಆರ್ ಯು ಡೂಯಿಂಗ್ ಇಟ್ ಫಾರ್? ಏನೋ ವಾಟ್ ಆರ್ ಯು ಡೂಯಿಂಗ್ ಇಟ್ ಫಾರ್ ಅಂದ್ರೆ ವಾಟ್ ಫಾರ್ ಎಂಬ ಏನು ಸರ್ವನಾಮವನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಇಲ್ಲಿ ವೈ, ಯಾಕೆ ಎಂಬ ಏನು ಸೆನ್ಸ್ ಆಫ್ ವೈ ಇಲ್ಲಿ ಇದೆ. ಏನೋ ವಾಟ್ ಆರ್ ಯು ಡೂಯಿಂಗ್ ಇಟ್ ಫಾರ್ ಅಂದ್ರೆ ರೀಸನ್ ಕೇಳ್ತಿದ್ದೀನಿ. ಇಲ್ಲ, ನಾನು ಇಲ್ಲಿ ರೀಸನ್ ಅನ್ನ ಕೇಳ್ತೀನಿ. ಯಾಕೆ ಮಾಡ್ತಿದ್ಯಾ ಅನ್ನುವಂಥ ಸೆನ್ಸ್ ಅನ್ನ ಇದು ಎಕ್ಸ್‌ಪ್ರೆಸ್ ಮಾಡುತ್ತೆ. ವಾಟ್ ಆರ್ ಯು ಡೂಯಿಂಗ್ ಇಟ್ ಫಾರ್? ಯಾತಕ್ಕೆ, ಎದಕ್ಕೋಸ್ಕರ ಮಾಡ್ತಿದ್ಯಾ ಅನ್ನೋ ಸೆನ್ಸ್ ಇಲ್ಲಿದೆ. ಸೊ ವಾಟ್ ಫಾರ್ ಅನ್ನುವಂಥದ್ದು ಕೂಡ ಒಂದು ಸರ್ವನಾಮ. ನಂತರ ನೋಡಿ ಇಲ್ಲಿ ವಾಟ್ ಈಸ್ ಇಟ್ ಲುಕ್ ಲೈಕ್?
ವಾಟ್ ಈಸ್ ಇಟ್ ಲುಕ್ ಲೈಕ್. ವಾಟ್ ಪ್ಲಸ್ ಬಿ ಪ್ಲಸ್ ಲೈಕ್. ಇಲ್ಲಿ ನೋಡಿ, ಇಲ್ಲಿ ಹೇಳಿದೆ ನಾನು ಇಲ್ಲಿ ನೋಡಿ, ವಾಟ್ ಪ್ಲಸ್ ಬಿ ಪ್ಲಸ್ ಲೈಕ್. ಇದೊಂದು ಸರ್ವನಾಮ ಆಗುತ್ತೆ. ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ರಿಕ್ವೆಸ್ಟ್ ಫಾರ್ ಡಿಸ್ಕ್ರಿಪ್ಷನ್. ಇದು ಒಂದು ಒಂದು ಸನ್ನಿವೇಶದ ಬಗ್ಗೆ, ಒಂದು ಇದರ ಬಗ್ಗೆ, ವ್ಯಕ್ತಿಯ ಬಗ್ಗೆ, ವಸ್ತುವಿನ ಬಗ್ಗೆ, ಮಾಹಿತಿ ಬಗ್ಗೆ ಡಿಸ್ಕ್ರಿಪ್ಷನ್ ಅನ್ನ ಕೇಳಲಿಕ್ಕೆ ನಾವು ವಾಟ್ ಈಸ್ ಇಟ್ ಅಥವಾ ವಾಟ್ ಪ್ಲಸ್ ಬಿ ಪ್ಲಸ್ ಲೈಕ್ ಈ ಸರ್ವನಾಮವನ್ನು ಯೂಸ್ ಮಾಡ್ತೀವಿ ಹೌದಾ. ಸೊ ಇವೆಲ್ಲವನ್ನ ಏನಂತ ಕರಿತೀವಿ, ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವ ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತ ಹೇಳಿದ್ರೆ ನಾವು ಡಿಸ್ಕಸ್ ಮಾಡಿದೀವಿ. ಇಲ್ಲಿ ಹೂ ಯಾರು, ಹೂಮ್ ಯಾರನ್ನು, ಏನು ವಾಟ್ ಯಾವುದು, ವಿಚ್ ಯಾರದ್ದು ಅದು, ಹೂಸ್ ಇಟ್ ಇಸ್, ಹೂಸ್ ಪೆನ್ ಇಟ್ ಈಸ್ ಅಂತ ಕರಿತೀವಿ. ಮತ್ತೆ ವಾಟ್, ಇಲ್ಲಿ ನೋಡಿ ವಾಟ್ ಇದೆ, ವಾಟ್ ನಾವು ಆಲ್ರೆಡಿ ಯೂಸ್ ಮಾಡಿದ್ವಿ. ವಾಟ್ ಫಾರ್ ಇದೆ, ವಾಟ್ ಫಾರ್ ಅಂದ ತಕ್ಷಣ ಅದು ಒಂದು ಏತಕ್ಕೆ ಏನು, ಯಾಕೆ ಎಂಬ ಕ್ವಶನ್ ಸೆನ್ಸ್ ಅಲ್ಲಿ ಇದೆ. ನಂತರ ನಂತರ ಏನಿದೆ ನೋಡಿ, ವಾಟ್ ಪ್ಲಸ್ ಬಿ ಪ್ಲಸ್ ಲೈಕ್. ನಾನು ಎಕ್ಸಾಂಪಲ್ ಕೊಟ್ಟೆ, ವಾಟ್ ಇಸ್ ಇಟ್ ಲುಕ್ ಲೈಕ್ ಅನ್ನೋ, ವಾಟ್ ಇಸ್ ಇಟ್ ಲುಕ್ ಲೈಕ್ ಅಂದ್ರೆ ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೇಳುವಾಗ ವ್ಯಕ್ತಿ, ಒಂದು ವಸ್ತು ಅಥವಾ ಒಂದು ಮಾಹಿತಿಯ ಬಗ್ಗೆ ಡಿಸ್ಕ್ರಿಪ್ಷನ್ ಅನ್ನ ಕೇಳಬೇಕಾದ್ರೆ ನಾನು ವಾಟ್ ಪ್ಲಸ್ ಬಿ ಪ್ಲಸ್ ವಾಟ್ ಪ್ಲಸ್ ಬಿ ಪ್ಲಸ್ ಲೈಕ್. ಸೊ ಈ ಒಂದು ಸ್ಟ್ರಕ್ಚರ್ನ ಸರ್ವನಾಮವನ್ನು ನಾವು ಯೂಸ್ ಮಾಡ್ತೀವಿ. ಬಿ ಅಂತ ಹೇಳಿದೆ, ಇಲ್ಲಿ ಈಸ್ ಆಗಿರಬಹುದು, ಆರ್ ಆಗಿರಬಹುದು, ವಾಸ್ ಆಗಿರಬಹುದು, ವರ್ ಆಗಿರ್ಬೋದು, ಇವೆಲ್ಲವೂ ಬರ್ತವೆ. ಇದು ನಿಮಗೆ ಗೊತ್ತಿರಬೇಕು. ಓಕೆ ಸರಿ. ಈಗ ನೆಕ್ಸ್ಟ್ ಇಂಟರೋಗೇಟಿವ್ ಪ್ರೊನೌನ್ಸ್ ಆಯ್ತು. ಈಗ ನೆಕ್ಸ್ಟ್ ಏನಿದೆ, ಇಂಡೆಫಿನಿಟ್ ಪ್ರೊನೌನ್ಸ್. ನಿಮಗೆ ಇದು ಅರ್ಥ ಗೊತ್ತಿದೆ. ಇಂಡೆಫಿನಿಟ್ ಅಂದ್ರೆ ಅದಕ್ಕೆ ಅಂತ್ಯ ಇಲ್ಲ, ಅಂತ್ಯ ಇಲ್ಲ. ದೇರ್ ಇಸ್ ನೋ ಎಂಡ್, ದೇರ್ ಇಸ್ ನೋ ಎಂಡ್ ಅನ್ನುವಂಥದ್ದು. ಇಂಡೆಫಿನಿಟ್ ಅಂದ್ರೆ ದೇರ್ ಇಸ್ ನೋ ಎಂಡ್, ಇಲ್ಲ ಅನ್ನುವಂಥದ್ದು. ಓಕೆ, ಈಗ ನಾವು ಸ್ವಲ್ಪ ಇದನ್ನ ಇರೇಸ್ ಮಾಡೋಣ. ಇಟ್ ಇಸ್ ಆಲ್. ಸೊ ಏನಿದೆ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಅಂದ್ರೆ, ಇಲ್ಲಿ ನೋಡಿ, words that refer to people, things, places in general or non-specific way. They do not refer to any particular person, thing or place. ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ಸ್ಥಳದ ಬಗ್ಗೆ ನಾನು ಜನರಲಿ ಹೇಳ್ತೀನಿ, ನಾಟ್ ಸ್ಪೆಸಿಫಿಕಲಿ. ನಾನು ಜನರಲಿ ಹೇಳ್ತೀನಿ, ಸ್ಪೆಸಿಫಿಕಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲ್ಲ, ಸ್ಪೆಸಿಫಿಕಲಿ ಒಂದು ಪ್ರಾಣಿಯ ಬಗ್ಗೆ ಮಾತಾಡಲ್ಲ, ಒಂದು ಪ್ಲೇಸ್ ಬಗ್ಗೆ ಮಾತಾಡಲ್ಲ, ಜನರಲಿ ನಾನು ಹೇಳ್ತೀನಿ. ಓಕೆ, ಆವಾಗ ನಾವು ಇಂಡೆಫಿನಿಟ್ ಪ್ರೊನೌನ್ಸ್ ಯೂಸ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್ ನೋಡಿ, ಮತ್ತೆ 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 ಡೆಫಿನಿಷನ್, ದೇ ಡು ನಾಟ್ they do not refer to any particular person, thing or place. ಅವು ಯಾವುದೇ ಒಂದು ಪರ್ಟಿಕ್ಯುಲರ್ ವ್ಯಕ್ತಿಯನ್ನ, ಪರ್ಟಿಕ್ಯುಲರ್ ವಸ್ತುವಿನ ಅಥವಾ ಪ್ಲೇಸ್ ನ ಬಗ್ಗೆ ಹೇಳೋದಿಲ್ಲ, ಜನರಲಿ ಹೇಳುವಂಥದ್ದು ನಾ ಹೇಳಿದ್ದೆ ಈಗ. ಓಕೆ, ಇಲ್ಲಿ ನಾವು ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಕರೆದ್ರೆ ನೋಡೋದಾದ್ರೆ ಸಿಂಗ್ಯುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಅಂದ್ರೆ ಏಕವಚನದಲ್ಲಿರುವಂತಹ ಇಂಡೆಫಿನಿಟ್ ಪ್ರೊನೌನ್ಸ್ ಯಾವ ಅಂದ್ರೆ ಸಮ್ ಒನ್ ಅಥವಾ ಸಂಬಡಿ ಅಂತ ಹೇಳ್ಬೋದು, ಎನಿಬಡಿ ಅಂತಾನು ಹೇಳ್ಬೋದು. ಇಲ್ಲಿ ಮತ್ತೆ ನೋ ಒನ್, ನೋಬಡಿ ಅಂತಾನು ಹೇಳ್ಬೋದು, ಎವ್ರಿ ಒನ್ ಅಥವಾ ಎವ್ರಿಬಡಿ ಅಂತ ಹೇಳ್ಬೋದು. ಸಮಥಿಂಗ್ ಇದೆ, ಮತ್ತೆ ಏನಿದೆ ಇಲ್ಲಿ, ಎನಿಥಿಂಗ್ ಇದೆ, ನಥಿಂಗ್ ಇದೆ, ಎವ್ರಿಥಿಂಗ್ ಇದೆ, ಈಚ್ ಇದೆ, ಈದರ್ ಇದೆ, ನೀದರ್ ಇದೆ, ಅನದರ್ ಇದೆ. ಸೊ ಇವುಗಳನ್ನ ನಾವು ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಮತ್ತೆ ಪ್ಲೂರಲ್ ಅಲ್ಲಿ ನೋಡೋದಾದ್ರೆ ಅಂದ್ರೆ ಬಹುವಚನದಲ್ಲಿ ಒಬ್ಬರಿಗಿಂತ ಜಾಸ್ತಿ ವ್ಯಕ್ತಿ ಅಥವಾ ವಸ್ತುವನ್ನ ರೆಫರ್ ಮಾಡುವಂಥದ್ದು, ಜನರಲಿ ನಾಟ್ ಸ್ಪೆಸಿಫಿಕಲಿ ಹೇಳ್ತಿದ್ದೀನಿ ಇಲ್ಲಿ. ಓಕೆ, ಏನಿದು ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್. ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್ ಯಾವ ಅಂದ್ರೆ ಬೋತ್, ಫ್ಯೂವರ್, ಮೆನಿ, ಸೆವೆರಲ್, ಅದರ್ಸ್, ಆಲ್, ಸಮ್, ಅಥವಾ ಇಲ್ಲಿ ನೋಡಿ ಮತ್ತೆ ಎಲ್ಲಿ ಇದು ನನ್ನು, ಎನಿ, ಮೋರ್, ಮೋಸ್ಟ್. ಸೊ ಇವುಗಳನ್ನ ನಾವು ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ ಈಗ. ಓಕೆ, ಸೊ ಇಂಡೆಫಿನಿಟ್ ಪ್ರೊನೌನ್ಸ್ ಅಂದ್ರೆ ಏನು ಅಂದ್ರೆ ಒಂದು ವ್ಯಕ್ತಿಯ ವಸ್ತುವಿನ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ, ಜನರಲಿ ಹೇಳ್ತೀನಿ ನಾನು. ಓಕೆ, ಜನರಲಿ ಇವನೇ ಮಾಡಿದಾನೆ ಕೆಲಸವನ್ನ, ಈಗ ಇವನ ಕಳ್ಳ, ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ರೆ ಒಂದು ಕಳು ಮಾಡಿಬಿಟ್ಟಿದ್ದಾನೆ, ಎಲ್ಲೋ ಥೆಫ್ಟ್ ಆಗಿದೆ ಅಂತ ಹೇಳಿದ್ರೆ, ಥೆಫ್ಟ್ ಅಂದ್ರೆ ಕಳು ಆಗಿದೆ, ನಂಗೆ ಗೊತ್ತಿಲ್ಲ ಹೆಸರು ಯಾರು ಮಾಡಿದಾರೆ ಅಂತ. ಅವಾಗ ಏನ್ ಹೇಳ್ಬೇಕು ನಾನು, ಸಮ್ ಒನ್ ಹ್ಯಾಸ್ ಸ್ಟೋಲನ್ ಗೋಲ್ಡ್. ಸಮ್ ಒನ್ ಹ್ಯಾಸ್ ಸ್ಟೋಲನ್ ಗೋಲ್ಡ್, ಯಾರು ಅಂತ ಗೊತ್ತಿಲ್ಲ ನನಗೆ, ಹೌದಾ? ಬಟ್ ಆ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ಯಾರು ಕಳು ಮಾಡಿದಾನೆ ಅವನ ಬಗ್ಗೆ ಹೇಳ್ತೀನಿ, ಬಟ್ ಯಾರು ಅಂತ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸಮ್ ಒನ್ ಎಂಬ ಇಂಡೆಫಿನಿಟ್ ಪ್ರೊನೌನ್ಸ್ ನ ಯೂಸ್ ಮಾಡ್ತೀನಿ ಅನ್ನುವಂಥದ್ದು. ಸಮ್ ಒನ್ ಎಂಬ ಇಂಡೆಫಿನಿಟ್ ಪ್ರೊನೌನ್ಸ್ ನ ಯೂಸ್ ಮಾಡ್ತೀನಿ. ಈಗ ಎಕ್ಸಾಂಪಲ್ ಮೂಲಕ ಎಲ್ಲವನ್ನ ನೋಡ್ಕೊಂತೆ ಹೋಗೋಣ, ಹೌದಾ? ಎಕ್ಸಾಂಪಲ್ ಮೂಲಕ ಎಲ್ಲವನ್ನ ನೋಡೋಣ. ಈಗ ನೋಡಿ, ನಾನು ಆಗ್ಲೇ ಹೇಳಿದ್ದೀನಿ ಸಮ್ ಒನ್, ಹೌದಾ? ಇದನ್ನ ಸಿಂಗುಲರ್ ಇದರಲ್ಲಿ ಆಗಲೇ ಹೇಳಿದ್ದೀನಿ ನಾವು, ಇವು ಸಿಂಗುಲರ್ ಸಮ್ ಒನ್ ಅನ್ನುವಂಥದ್ದು ಸಿಂಗುಲರ್ ವರ್ಬ್ ಅಲ್ಲಿ ಜೊತೆನೆ ಯೂಸ್ ಮಾಡ್ತೀವಿ. ಸಮ್ ಒನ್ ಹ್ಯಾಸ್ ಪೇಡ್
ದಿ ಅಮೌಂಟ್ ಅಂತ ಹೇಳಿದ್ರೆ ಅಮೌಂಟ್ ಅಂತ ಹೇಳಿದ್ರೆ ಸಮ್‌ಒನ್ ಯಾರೋ ಒಬ್ರು ಇದನ್ನ ಪೇ ಮಾಡಿದ್ದಾರೆ ಅನ್ನೋದು ಇದೆ. ಸಮ್‌ಒನ್ ಹ್ಯಾಸ್ ಪೇಡ್ ದಿ ಅಮೌಂಟ್. ಇಲ್ಲಿ ಉದಾಹರಣೆ ಏನು? ಸಮ್‌ಒನ್ ಹ್ಯಾಸ್ ಪೇಡ್ ದಿ ಅಮೌಂಟ್ ಇಲ್ಲಿ. ಓಕೆ. ಇಲ್ಲಿ ಸಮ್‌ಒನ್ ಆಗಬೇಕು. ಸಮ್‌ಒನ್ ಹ್ಯಾಸ್ ಪೇಡ್ ದಿ ಅಮೌಂಟ್. ಸೊ ನಾವು ಇವೆಲ್ಲವನ್ನ ಏನಂತ ಕರಿತೀವಿ? ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಒಂದು ಸಿಂಗಲ್ ವ್ಯಕ್ತಿಯನ್ನ ನಾವು ಸೂಚಿಸ್ತಾ ಇದ್ದಾವೆ. ಹೌದಾ? ಒಂದು ಸಿಂಗಲ್ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನ ಸೂಚಿಸ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ನನ್ ಅನ್ನುವಂಥದ್ದು. ಓಕೆ. ನನ್ ಅನ್ನೋದು ಇಟ್ ಮೀನ್ಸ್ ನಾಟ್ ಒನ್. ಇಟ್ ಮೀನ್ಸ್ ನಾಟ್ ಒನ್ ಯಾವುದೂ ಅಲ್ಲ. ಈಗ ಒಂದು ಎಕ್ಸಾಂಪಲ್ ಅಲ್ಲಿ ಒಂದು ಇದು ಇರ್ತಿದೆ. ಅದು ಒಂದು ಕ್ವೆಶ್ಚನ್ ಎಂಸಿಕ್ಯೂ ಕ್ವೆಶ್ಚನ್ ಇದ್ದಾಗ ಅಲ್ಲಿ 4 ಆಪ್ಷನ್ ಇರ್ತವೆ. ಇವುಗಳಲ್ಲಿ ಯಾವುದು ಸರಿ ಅಂದ ತಕ್ಷಣ ನನ್ ಅಂತ ಅಂದ್ರೆ ಇದು ಯಾವುದು ಸರಿಯಲ್ಲ ಇದರಲ್ಲಿ ಅರ್ಥ ಅಲ್ವಾ? ಅದರ ಹಾಗೆ ಸೊ ನನ್ ಅನ್ನುವಂಥದ್ದು ಇಂಡೆಫಿನಿಟ್ ಪ್ರೊನೌನ್ಸ್ ಆಗಿರುವಂಥದ್ದು. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ನನಗೆ ನನ್ ಆಫ್ ಮೈ ಪೇರೆಂಟ್ಸ್. ಓಕೆ. ನನ್ ಆಫ್ ಮೈ ಪೇರೆಂಟ್ಸ್. ಇಲ್ಲಿ ನಾವು ಈಸ್ ಎಡ್ಯುಕೇಟೆಡ್. ಬಹಳ ವಿದ್ಯಾರ್ಥಿಗಳು ಇಲ್ಲಿ ತಪ್ಪು ಮಾಡ್ತೀವಿ. ಏನಂತ ಅಂದ್ರೆ ಇಲ್ಲಿ ಆರ್ ಅಂತ ಯೂಸ್ ಮಾಡ್ಬಿಡ್ತೀವಿ ನಾವು. ಏನು? ಆರ್ ಅಂತ ಹೇಳ್ಬಿಡ್ತೀವಿ ಈ ಸಂದರ್ಭದಲ್ಲಿ. ನನ್ ಆಫ್ ಮೈ ಪೇರೆಂಟ್ಸ್ ಆರ್ ಎಜುಕೇಟೆಡ್ ಅಂತ ಹೇಳ್ತೀವಿ. ಬಟ್ ಅದು ಗ್ರಾಮ್ಯಾಟಿಕಲಿ ತಪ್ಪಾಗ್ತದೆ. ಯಾಕಂದ್ರೆ ನನ್ ಅನ್ನುವಂಥದ್ದು ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಆಗಿರೋದ್ರಿಂದ ಅದನ್ನ ನಾವು ಸಿಂಗುಲರ್ ವರ್ಬ್ ಜೊತೆನೆ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇದು ಆರ್ ಬರೋದಿಲ್ಲ ಇಲ್ಲಿ ಈಸ್ ಅನ್ನುವಂಥದ್ದು ಬರುತ್ತೆ. ಬಹಳ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಬೇರೆ ಬೇರೆ ಎಕ್ಸಾಮ್‌ಗಳಲ್ಲಿ ಇಂಥ ಕ್ವೆಶ್ಚನ್ಸ್‌ಗಳು ಬಹಳ ಇರ್ತಾವೆ. ಓಕೆ. ನನ್ ಅನ್ನುವಂಥದ್ದನ್ನ ದಟ್ ಇಸ್ ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಅದನ್ನ ಎದ್ರ ಜೊತೆ ಯೂಸ್ ಮಾಡ್ತೀವಿ ನಾವು? ಸಿಂಗುಲರ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ. ಹೌದಾ? ಈಗ ಮತ್ತೆ ಇಲ್ಲಿ ಬರೋದಾದ್ರೆ ನಥಿಂಗ್. ನಥಿಂಗ್ ಅನ್ನೋದು ಏನೂ ಇಲ್ಲ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಏನೂ ಇಲ್ಲ. ಸೊ ಇದು ಕೂಡ ಒಂದು ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಆಗಿರೋದ್ರಿಂದ ಇದನ್ನ ನಾವು ಸಿಂಗುಲರ್ ವರ್ಬ್ ಜೊತೆ ಏನು ಯೂಸ್ ಮಾಡಬೇಕಾಗುತ್ತೆ. ಈಗ ನೋಡೋದಾದ್ರೆ ಎಕ್ಸಾಂಪಲ್ ಏನು? ನಥಿಂಗ್ ಹ್ಯಾಸ್ ಬೀನ್ ಅಥವಾ ನಥಿಂಗ್ ಹ್ಯಾಸ್ ಬೀನ್ ರಿಟನ್ ಅಬೌಟ್ ಹರ್. ಸೊ ಅವಳ ಬಗ್ಗೆ ಏನೂ ಬರ್ದಿಲ್ಲ ಅಂತ. ಏನು ಬರ್ದಿಲ್ಲ? ಏನೂ ಬರ್ದಿಲ್ಲ ಅನ್ನುವಂಥದ್ದು. ನಥಿಂಗ್ ಹ್ಯಾಸ್ ಬೀನ್ ರಿಟನ್ ಅಬೌಟ್ ಹರ್. ನಥಿಂಗ್ ಆರ್ ಬೀನ್ ಅಂತ ಹೇಳಿಕ್ಕೆ ಬರೋದಿಲ್ಲ ಇಲ್ಲಿ. ಇಲ್ಲಿ ಹ್ಯಾಸೇ ಬರಬೇಕು. ಯಾಕಂದ್ರೆ ಅದು ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ ಆಗಿರುತ್ತದೆ. ಓಕೆನಾ? ಸೊ ನೆಕ್ಸ್ಟ್ ಇನ್ನು ಬೇರೆ ಬೇರೆ ಪ್ರೊನೌನ್ಸ್ ಇದೆ. ಮತ್ತೆ ಸಮಥಿಂಗ್ ಅಂತ ಇದೆ. ಸಮಥಿಂಗ್ ಅಂತ ಸಮಥಿಂಗ್ ಅಂತ ಮೀನಿಂಗ್ ಏನು? ಸಮಥಿಂಗ್ ಅಂದ್ರೆ ಏನಾದರೂ ಅಂತ. ಏನಾದರೂ ಮೀನಿಂಗ್ ಏನಾದರೂ ಅಂತ. ಸೊ ಇದು ಕೂಡ ಒಂದು ಸಿಂಗುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಆಗಿರೋದ್ರಿಂದ ನಾವು ಅದನ್ನ ಸಿಂಗುಲರ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಏನು? ಎಕ್ಸಾಂಪಲ್ ಸಮಥಿಂಗ್ ಶುಡ್ ಬಿ ಗಿವನ್. ಸಮಥಿಂಗ್ ಶುಡ್ ಬಿ ಗಿವನ್. ಗಿವನ್ ಟು ದ ಪೇಷಂಟ್. ಟು ದ ಪೇಷಂಟ್. ಪೇಷಂಟ್‌ಗೆ ಏನಾದ್ರೂ ಕೊಡಬೇಕು. ಯಾಕಂದ್ರೆ ಇವ್ನು ಸಾಯುವಂತ ಸ್ಥಿತಿಲಿ ಇದ್ದಾನೆ. ಪೇಷಂಟು ಸಾಯುವಂತ ಸ್ಥಿತಿಲಿ ಇದ್ದಾನೆ. ಅದಕ್ಕೆ ಅದನ್ನ ಏನಾದ್ರೂ ಒಂದು ಏನೋ ಒಂದು ಏನಾದ್ರೂ ಒಂದು ಟ್ಯಾಬ್ಲೆಟ್ ಏನಾದ್ರೂ ಇಂಜೆಕ್ಷನ್ ಕೊಡಬೇಕು ಅನ್ನುವಂತಹ ಮೀನಿಂಗ್. ಸೊ ಸಮಥಿಂಗ್ ಏನಾದ್ರೂ ಕೊಡುವಂತದ್ದು. ಇದು ಕೂಡ ಸಿಂಗುಲರ್ ಸಿಂಗುಲರ್ ವರ್ಬ್ ಜೊತೆ ನಾವು ಇದನ್ನು ಕೂಡ ಸಿಂಗುಲರ್ ವರ್ಬ್ ಜೊತೆ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಯಾವುದು ಅಂತ ಅಂದ್ರೆ ಒನ್. ಓಕೆ. ಒನ್ ಅನ್ನುವಂಥದ್ದು ಕೂಡ ಒಂದು ಇಂಡೆಫಿನಿಟ್ ಪ್ರೊನೌನ್ ಅಂತ ಕರಿತೀವಿ. ಹೌದಾ? ಇದನ್ನ ಥರ್ಡ್ ಪರ್ಸನ್ ಪ್ರೊನೌನ್‌ಗಳ ಬಗ್ಗೆ ಹೇಳುವಾಗ ಯೂಸ್ ಮಾಡ್ತೀವಿ. ಯೂಸ್ಡ್ ಇನ್ ಅ ಥರ್ಡ್ ಪರ್ಸನ್. ಯೂಸ್ಡ್ ಇನ್ ದಿ ಥರ್ಡ್ ಪರ್ಸನ್ ವಿತ್ ಸಿಂಗುಲರ್ ವರ್ಬ್. ನಾವು ಥರ್ಡ್ ಪರ್ಸನ್ ಅಂದ್ರೆ ಯಾವುದು? ಅವನು, ಹಿ, ಶಿ, ಇಟ್ ಇದ್ರ ಬಗ್ಗೆ ನಾ ಹೇಳುವಾಗ ನಾ ಹೇಳಿದೆ ಸಿಂಗುಲರ್ ಹೇಳಿದೆ ಅಥವಾ ಥರ್ಡ್ ಪರ್ಸನ್ ಪ್ರೊನೌನ್ಸ್‌ಗಳು ಯಾವುವು ಅಂತಂದ್ರೆ ಹಿ, ಶಿ, ಇಟ್ ಅಂದ್ರೆ ಅವು ನನ್ನ ಮುಂದೆ ಇಲ್ಲ ವ್ಯಕ್ತಿ ಅಥವಾ ನನ್ನ ಬಗ್ಗೆ ನಾ ಹೇಳ್ತಾ ಇಲ್ಲ. ಮತ್ತೆ ಯಾವುದೋ ವ್ಯಕ್ತಿ ಬೇರೆ ಸ್ಥಳದಲ್ಲಿರುವಂತಹ ವ್ಯಕ್ತಿಯ ಬಗ್ಗೆ ನಾನು ಹೇಳುವಾಗ ಏನ್ ಮಾಡ್ತೀವಿ? ಥರ್ಡ್ ಪರ್ಸನ್ ಯೂಸ್ ಮಾಡ್ತೀವಿ. ಸೊ ಒನ್ ಅನ್ನುವಂಥದ್ದನ್ನ ನಾವು ಥರ್ಡ್ ಪರ್ಸನ್ ಅನ್ನ ರೆಫರ್ ಮಾಡುವಾಗ ಯೂಸ್ ಮಾಡ್ತೀವಿ. ಏನು? ಥರ್ಡ್ ಪರ್ಸನ್ ಅನ್ನ ರೆಫರ್ ಮಾಡುವಾಗ ಯೂಸ್ ಮಾಡ್ತೀವಿ. ಏನು? ಒನ್ ಮಸ್ಟ್ ಒನ್ ಮಸ್ಟ್ ನೋ ಒನ್ ಮಸ್ಟ್ ನೋ ವಾಟ್ ಒನ್ ಹ್ಯಾಸ್ ಟು ಡೂ. ಫುಲ್ ಪಾಯಿಂಟ್. ಒನ್ ಮಸ್ಟ್ ನೋ ವಾಟ್ ಒನ್ ಹ್ಯಾಸ್ ಟು ಡೂ. ಇಲ್ಲಿ ನಾನು ಒಬ್ಬ ವ್ಯಕ್ತಿಗೆ ಗೊತ್ತಿರಬೇಕು. ವ್ಯಕ್ತಿಗೆ ಗೊತ್ತಿರಬೇಕು ಅವ ಏನ್ ಮಾಡ್ಬೇಕಂತ. ಹೌದಾ? ನಾವು ಮೋಸ್ಟ್ ಆಫ್ ದ ಟೈಮ್ ಏನ್ ಮಾಡ್ತೀವಿ ಇಲ್ಲಿ ಇಂಥ ಸೆಂಟೆನ್ಸ್ ಹೇಳುವಾಗ ಒನ್ ಮಸ್ಟ್ ನೋ ವಾಟ್ ವಾಟ್ ಹಿ ಹ್ಯಾಸ್ ಟು ಡೂ ಅಥವಾ ಶಿ ಹ್ಯಾಸ್ ಟು ಡೂ ಅಂತ ಹೇಳ್ಬಿಡ್ತೀವಿ. ಇದು ತಪ್ಪು. ಒನ್ ಮಸ್ಟ್ ನೋ ವಾಟ್ ಹಿ ಹ್ಯಾಸ್ ಟು ಡೂ ಆರ್ ವಾಟ್ ಶಿ ಹ್ಯಾಸ್ ಟು ಡೂ ಅನ್ನುವಂಥದ್ದು ತಪ್ಪು ಇಲ್ಲಿ. ಓಕೆ. ಇಲ್ಲಿ ನಾವು ಆ ಥರ ನಾವು ಹೇಳಬಾರ್ದು. ಏನು? ಆ ಥರ ನಾವು ಹೇಳಬಾರ್ದು. ಒನ್ ಮಸ್ಟ್ ನೋ ಒನ್ ಹ್ಯಾಸ್ ಟು ಡೂ. ಒನ್ ಮಸ್ಟ್ ನೋ ಒನ್ ಒನ್ ಮಸ್ಟ್ ನೋ ವಾಟ್ ಒನ್ ಹ್ಯಾಸ್ ಟು ಡೂ. ಒಬ್ಬ ವ್ಯಕ್ತಿ ತಾನು ಏನ್ ಮಾಡ್ಬೇಕಂತ ನಮಗೆ ಗೊತ್ತಿರಬೇಕು. ಇಲ್ಲಿ ನಾವು ಒನ್ ಅಂತ ಯೂಸ್ ಮಾಡ್ತೀವಿ. ಒನ್ ಹ್ಯಾಸ್ ಟು ಡೂ. ಹಿ ಹ್ಯಾಸ್ ಟು ಡೂ ಅಥವಾ ಶಿ ಹ್ಯಾಸ್ ಟು ಡೂ ಅಲ್ಲಿ ಬರೋದಿಲ್ಲ. ಅದು ರಾಂಗ್ ಯೂಸೇಜ್ ಆಗುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ ಇದು. ಓಕೆ. ಈಗ ನೆಕ್ಸ್ಟ್. ಓಕೆ. ಸೊ ಒನ್ ಅನ್ನುವಂಥದ್ದು ಅದು ಕೂಡ ಸಿಂಗುಲರ್
ವರ್ಬ್ ಆಗಿರುವಂಥದ್ದು. ಇದು ಕೂಡ ಸಿಂಗ್ಯುಲರ್ ಇಂಡೆಫಿನಿಟ್ ಆಗಿರುವಂಥದ್ದು. ಇಲ್ಲಿ ಇದನ್ನ ಸಿಂಗ್ಯುಲರ್ ವರ್ಬ್ ಜೊತೆ ನಾವು ಯೂಸ್ ಮಾಡ್ತೀವಿ. ದಟ್ ಇಸ್ ದ ಥಿಂಗ್. ನೆಕ್ಸ್ಟ್ ಸಂಬಡಿ. ಇದರ ಅರ್ಥ ಏನು? ಯಾವನು ಒಬ್ಬ. ಸಂಬಡಿ ಸ್ಟೋಲನ್. ಮತ್ತೆ ನಾ ಹೇಳಿದ್ನಲ್ಲ ಸಂಬಡಿ ಸಮ್ ಒನ್ ಅಂತ ಹೇಳಿದೆ. ಸಮ್ ಒನ್ ಅರ ಸಂಬಡಿ ಇವೆಲ್ಲ ಸೇಮ್. ಸಂಬಡಿ ಎಸ್ಕೇಪ್ಡ್ ಅಥವಾ ಎಕ್ಸಾಂಪಲ್ ನೋಡಿ ಸಂಬಡಿ ಎಸ್ಕೇಪ್. ಸಂಬಡಿ ಎಸ್ಕೇಪ್ಡ್ ಫ್ರಮ್ ದಿ ಪ್ರಿಸನ್. ಸೊ ಪ್ರಿಸನ್ ಇಂದ ಯಾರೋ ಒಬ್ಬ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ, ಓಡೋಗ್ಬಿಟ್ಟಿದ್ದಾನೆ. ಕೋಟ್ ಹಾಕ್ಬಿಟ್ಟಿದ್ದಾನೆ ಅಂತ. ಓಡೋಗ್ಬಿಟ್ಟ, ಕೋಟ್ ಹಾಕ್ಬಿಟ್ಟ, ಎಸ್ಕೇಪ್ ಆಗ್ಬಿಟ್ಟ. ಸೊ ಸಂಬಡಿ ಯಾರೋ ಒಬ್ಬ ವ್ಯಕ್ತಿ ಕೋಟ್ ಆಗಿದ್ದಾನೆ. ಸೊ ಇದು ಕೂಡ ಏನು ಸಂಬಡಿ ಅನ್ನುವಂಥದ್ದು ಕೂಡ ಸಿಂಗ್ಯುಲರ್ ಇಂಡೆಫಿನಿಟ್ ಪ್ರೊನೌನ್ಸ್ ಆಗಿರೋದ್ರಿಂದ ಅದನ್ನ ನಾವು ಎದ್ರ ಜೊತೆ ಯೂಸ್ ಮಾಡ್ತೀವಿ? ಸಿಂಗ್ಯುಲರ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ, ನೆನಪಿರ್ಲಿ. ಓಕೆ, ನಾವು ಈಗ ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್ ಗಳನ್ನ ನೋಡೋಣ. ಏನು ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್ ಗಳನ್ನ ನೋಡೋಣ. ಯಾವ ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್ ಅಂತ ಅಂದ್ರೆ ಇಲ್ಲಿ ನೋಡಿ, ಫ್ಯೂ, ಆಲ್, ಮೆನಿ, ಸೆವೆರಲ್, ಬೋತ್, ವಿತ್, ಇವುಗಳನ್ನ ನಾವು ಪ್ಲೂರಲ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ. ಯಾವ ಪ್ಲೂರಲ್ ವರ್ಬ್ ಅಂತ ಅಂದ್ರೆ ಯಾವ ಪ್ಲೂರಲ್ ವರ್ಬ್ಗಳು ಅಂತ ಅಂದ್ರೆ ಇಲ್ಲಿ ಆರ್ ಇರಬಹುದು, ವರ್ ಇರಬಹುದು, ಇವುಗಳನ್ನ ಪ್ಲೂರಲ್ ಅಥವಾ ಹ್ಯಾವ್ ಇರಬಹುದು. ಇವುಗಳನ್ನ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ. ಓಕೆ, ಸೊ ಪ್ಲೂರಲ್ ಸೆನ್ಸ್ ನ ಕೊಡ್ತಾವೆ. ಸೊ ಒಂದಕ್ಕಿಂತ ಹೆಚ್ಚು ಇರುವಂತಹ ಸೆನ್ಸ್ ಅನ್ನು ಕೊಡುತ್ತೆ ಅನ್ನುವಂಥದ್ದು. ಈಗ ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಮೇಲೆ ಬರೀತೀನಿ ನಾನು. ಇಲ್ಲಿ ಏನು ಮೇಲೆ ಬರಿತಾ ಇದ್ದೀನಿ. ಎಕ್ಸಾಂಪಲ್ ನೋಡೋದಾದ್ರೆ ಫ್ಯೂ ಅಟೆಂಡೆಡ್ ದ ಫಂಕ್ಷನ್. ಒಂದೇದಕ್ಕೆ ಫ್ಯೂ ಅಟೆಂಡೆಡ್ ದಿ ಫಂಕ್ಷನ್ ಅಂದ್ರೆ ಕೆಲವು ಜನರು. ಯಾರು? ಫ್ಯೂ ಅನ್ನುವಂಥದ್ದು ಕೆಲವು ಜನರಿಗೆ ರೆಫರ್ ಆಗಿರುವಂಥದ್ದು. ಕೆಲವು ಜನರು ಯಾರು? ಅವುಗಳು ನಾಮಪದನೇ. ಹಾಗಾಗಿ ಪ್ರೊನೌನ್ಸ್ ಅಂದ್ರೆ ಮತ್ತೆ ಇದನ್ನ ಮರಿಬಾರ್ದು ನೀವು. ಪ್ರೊನೌನ್ಸ್ ಅಂತಂದ್ರೆ ಸರ್ವನಾಮ ಅಂತಂದ್ರೆ ನಾಮಪದದ ಬದಲಿಗೆ ಯೂಸ್ ಮಾಡ್ತೀವಿ, ಹೌದಾ? ಇದು ಕೂಡ ನಾಮಪದ ಬದಲಿಗೆ ಯೂಸ್ ಮಾಡ್ತಿರೋದು. ಫ್ಯೂ ಅಂತಂದ್ರೆ ಒಂದು ಕೆಲವು ಜನರು. ಇಲ್ಲಿ ಅದು ನಾಮಪದವನ್ನ ರೆಫರ್ ಮಾಡ್ತಿದೆ. ಯಾವ ಜನರು? ಕೆಲವು ಜನರು ಮಾತ್ರ ಫಂಕ್ಷನ್ ಅಟೆಂಡ್ ಮಾಡಿದ್ದಾರೆ ಅನ್ನುವಂಥದ್ದು. ಓಕೆನಾ? ಸೊ ನೀವು ಇದನ್ನ ಮರಿಬಾರ್ದು. ಪ್ರೊನೌನ್ಸ್ ಅಂತ ಅಂದ್ರೆ ನಾಮಪದ ಬದಲಿಗೆ ಯೂಸ್ ಮಾಡುವಂಥದ್ದು ನೋಡ್ಬೇಕು. ನಾಮಪದದ ಬದಲಿಗೆ ಏನ್ ಮಾಡ್ತೀವಿ? ಪ್ರೊನೌನ್ ಯೂಸ್ ಮಾಡ್ತೀವಿ, ಸರ್ವನಾಮವನ್ನು ಯೂಸ್ ಮಾಡ್ತೀವಿ. ಅವು ಒಂದು ನಾಮಪದಕ್ಕೆ ಅಥವಾ ಒಂದು ನೌನಿಗೆ ಅದು ರೆಫರ್ ಮಾಡ್ತಾ ಇರುತ್ತೆ. ಈಗ ನೋಡಿ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದಿದೆ? ಆಲ್ ಅನ್ನುವಂಥ ನೋಡಿ. ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಹೌದಾ? ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಎಲ್ಲರೂ ಯಾರು? ಜನರು. ಹೌದಾ? ಎಲ್ಲರೂ ಪ್ರಾಣಿಗಳು ಬಂದು ಎಲ್ಲರೂ ಒಂದು ಯಾರು? ಒಂದು ನಾಮಪದಕ್ಕೆ ಅದು ರೆಫರ್ ಮಾಡ್ತಿರೋದು ಆಲ್ ಅನ್ನುವಂಥದ್ದು. ಇಲ್ಲಿ ನೋಡಿ, ಈ ಆಲ್ ಇದೆಯಲ್ಲ, ಇದು ಒಂದು ನಾಮಪದವನ್ನ ರೆಫರ್ ಮಾಡ್ತಾ ಇದೆ ಇಲ್ಲಿ. ಏನು? ಎಲ್ಲರೂ ಭಾರತದಲ್ಲಿರುವಂತಹ ಎಲ್ಲಾ ಜನರು ಒಂದು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ಸೊ ಇದು ನಾಮಪದವನ್ನ ರೆಫರ್ ಮಾಡ್ತಿದೆ. ನಾಮಪದದ ಬದಲಾಗಿ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ಹಾಗಾಗಿ ಇದನ್ನ ಸರ್ವನಾಮ ಅಂತ ಕರಿತೀವಿ. ಅದೇ ರೀತಿ ನೀವೆಲ್ಲ ಎಕ್ಸಾಂಪಲ್ ಅನ್ನ ನೋಡ್ಕೊರಿ ಇದ್ರ ಬಗ್ಗೆ, ಅಥವಾ ಮುಂದೆ ಇದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೋದಾದ್ರೆ ವಿತ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ಮೆನಿ ಅನ್ನುವಂಥದ್ದು, ಮೆನಿ ಹ್ಯಾವ್ ಪ್ಲೇಡ್ ದಿ ಗೇಮ್ ಅಂತ. ಬಹಳ ಜನರು ಗೇಮ್ ಆಡಿದ್ದಾರೆ ಅನ್ನೋದು. ನೆಕ್ಸ್ಟ್ ಸೆವರಲ್ ಅನ್ನುವಂಥದ್ದು ನೋಡಿ. ಸೆವರಲ್ ಆಫ್ ದಿ ಗರ್ಲ್ಸ್ ಆರ್ ಬ್ಯೂಟಿಫುಲ್ ಅಂದ್ರೆ ಸೆವರಲ್ ಆಫ್ ದಿ ಗರ್ಲ್ಸ್ ಆರ್ ಬ್ಯೂಟಿಫುಲ್ ಅಂದ್ರೆ ಈ ಗರ್ಲ್ಸ್ ಗಳಲ್ಲಿ ಬಹಳ ಜನರು ಬ್ಯೂಟಿಫುಲ್ ಆಗಿದ್ದಾರೆ. ಸೊ ಅವುಗಳನ್ನ ನಾವು ಬೋತ್ ಆರ್ ಪೇರೆಂಟ್ಸ್ ಮತ್ತೆ. ಸೊ ಬೋತ್ ಆರ್ ಪೇರೆಂಟ್ಸ್. ಓಕೆ, ಬೋತ್ ಆರ್ ಪೇರೆಂಟ್ಸ್. ಇಲ್ಲಿ ಏನಾಯ್ತು? ಇಲ್ಲಿ ಏನ್ ಬಂತು? ಪ್ಲೂರಲ್ ವರ್ಬ್ ಆಯ್ತು. ಸೊ ಪ್ಲೂರಲ್ ವರ್ಬ್ ಜೊತೆ ನಾವು ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್ ನ ಯೂಸ್ ಮಾಡ್ತೀವಿ, ರೈಟ್? ಅದು ಹೇಳಿದ ಹಾಗೆ. ಸೊ ಇದೇನಾಯ್ತು? ಇಂಡೆಫಿನಿಟ್ ಪ್ರೊನೌನ್ಸ್ ಬಗ್ಗೆ ಆಯ್ತು. ಓಕೆ, ಈಗ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಈಗ ಏನು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂದ್ರೆ ಡೆಮಾನ್ಸ್ಟ್ರೇಷನ್ ಅಂತ ಅಂದ್ರೆ ಏನು ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ ತೋರಿಸುವಂತದ್ದು, ಸೂಚಿಸುವಂತದ್ದು. ಒಂದು ವಸ್ತು, ಒಂದು ಪ್ರಾಣಿ ಏನೋ ಅಲ್ಲಿದೆಪಾ ಅಂತ ಸೂಚಿಸುವಂತ, ಇಲ್ಲಿದೆ ಅನ್ನೋ ಸೂಚನೆ ಹೇಳುವಂತ. ಡೆಮಾನ್ಸ್ಟ್ರೇಷನ್ ಅಂದ್ರೆ ಸೂಚಿಸುವಂತಹ ಕೊಡುತ್ತೆ. ಸೊ ಏನಿದು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕೇಳಿದ್ರೆ ಡೆಫಿನಿಷನ್ ನೋಡೋದಾದ್ರೆ ಇಲ್ಲಿ ಪಾಯಿಂಟ್ ಟು ಸ್ಪೆಸಿಫಿಕ್ ಥಿಂಗ್ಸ್, ಪೀಪಲ್ ಆರ್ ಪ್ಲೇಸಸ್. ಯೂಸ್ ಟು ಪಾಯಿಂಟ್ ಟು ಸ್ಪೆಸಿಫಿಕ್ ಥಿಂಗ್ಸ್, people or places. Okay, they help indicate whether something is near or far in distance. ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ಪ್ಲೇಸ್ ಸಮೀಪದಲ್ಲಿದೆಯೋ ಅಥವಾ ದೂರದಲ್ಲಿದೆಯೋ ಎಂಬ ಸೆನ್ಸ್ ಅನ್ನ ಹೇಳಲಿಕ್ಕೆ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ 4 ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ನಮಗೆ ಕಾಣ್ತದೆ. ಒಂದು ದಿಸ್, ಓಕೆ, ಒಂದು ದಿಸ್, ದ್ಯಾಟ್, ದೀಸ್ ಅಂಡ್ ದೋಸ್. ಸೊ ದಿಸ್ ಅನ್ನುವಂಥದ್ದು ಸಿಂಗುಲರ್ ಆಗಿರುವಂಥದ್ದು. ದಿಸ್ ಮತ್ತು ದ್ಯಾಟ್ ಇವು
ಸಿಂಗ್ಯುಲರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ದೋಸ್ ಮತ್ತು ದೀಸ್ ಇದೆಯಲ್ಲ, ದೋಸ್ ಮತ್ತು ದೀಸ್ ಇವು ಪ್ಲೂರಲ್ ಏನು ಪ್ಲೂರಲ್ ಇಂಡೆಫಿನಿಟ್ ಪ್ರೊನೌನ್ಸ್. ಓಕೆ, ದಿಸ್ ಅನ್ನುವಂಥದ್ದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ನೋಡಿ. ಸಿಂಗುಲರ್ ಇದ್ದಾಗ ನಾವು ಸಿಂಗುಲರ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ದಾಗ ನಾವು ಪ್ಲೂರಲ್ ವರ್ಬ್ ಜೊತೆ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ನೋಡಿ, ಒಂದೇದು ಏನು, ದಿಸ್ ಇಸ್ ಮೈ ಪೆನ್. ಯಾವುದು ನನ್ನ ಪೆನ್ನು? ದಿಸ್ ಈಸ್ ಮೈ ಪೆನ್. ಇಲ್ಲಿ ಸಮೀಪದಲ್ಲಿದೆ ಅದು, ದಿಸ್ ಈಸ್ ಮೈ ಪೆನ್. ಎರಡನೇದು ಸಮೀಪದಲ್ಲಿ ಇದ್ದಾಗ ನಾನು ದಿಸ್ ಅಂತ ಹೇಳ್ತೀನಿ, ದೂರ ಇದ್ರೆ ದ್ಯಾಟ್ ಅಂತ ಹೇಳ್ತೀನಿ. ಏನೋ ದೂರ ಇದ್ರೆ ಇಲ್ಲಿ ಹೋಯ್ತು ಕರ್ಸರ್, ದೂರ ಇದ್ರೆ ನಾನು ಹೇಳ್ತೀನಿ ದ್ಯಾಟ್ ಈಸ್ ಮೈ ಪೆನ್ ಅಂತ ಕರಿತೀನಿ, ಅಥವಾ ದ್ಯಾಟ್ ಈಸ್ ಮೈ ಪೆನ್ ಅಂತ ಕರಿತೀನಿ. ಸೊ ಇಲ್ಲಿ ವರ್ಬ್ ನೋಡಿ, ನಾವು ಯಾವ ವರ್ಬ್ ಯೂಸ್ ಮಾಡ್ತೀವಿ, ಇಲ್ಲಿ ವರ್ಬ್ ಯಾವ್ದು ಯೂಸ್ ಮಾಡ್ತೀವಿ, ಈಸ್ ಅನ್ನುವಂತಹ ವರ್ಬ್ ಯೂಸ್ ಮಾಡ್ತೀವಿ. ಇದು ಸಿಂಗುಲರ್ ವರ್ಬ್ ಆಗಿರುವಂಥದ್ದು. ಸೊ ದಿಸ್ ದ್ಯಾಟ್ ಅನ್ನುವಂಥದ್ದು ಇವು ಸಿಂಗ್ಯುಲರ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಆಗಿರೋದ್ರಿಂದ ನಾವು ಸಿಂಗ್ಯುಲರ್ ವರ್ಬ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನಂತರ ಬರೋದು ಪ್ಲೂರಲ್ ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್. ಇದಕ್ಕೆ ಎಕ್ಸಾಂಪಲ್, ಪ್ಲೂರಲ್ ಅಂತ ತಕ್ಷಣ ನಾವು ಪ್ಲೂರಲ್ ವರ್ಬ್ ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್, ದೀಸ್ ಆರ್ ಮೈ ಕೀಸ್. ದೀಸ್ ಆರ್ ಮೈ ಕೀಸ್ ಅಂದ್ರೆ ನನ್ನ ಜೊತೆ ಇರುವಂತಹ, ಇಲ್ಲಿ ನನ್ನ ಸಮೀಪದಲ್ಲಿದೆ ಅಂತ ಅರ್ಥ. ದೀಸ್ ಅಂದ್ರೆ ಇಲ್ಲೇ ಇದೆ, ನಮ್ಮ ಸಮೀಪದಲ್ಲಿದೆ. ಓಕೆ, ಒಂದು ವೇಳೆ ಯಾವ ಕೀಸ್ ದೂರ ಇದ್ರೆ ಹೇಗೆ, ಕೀಗಳು ದೂರದಲ್ಲಿ ಇದ್ರೆ ಹೆಂಗೆ ಯೂಸ್ ಮಾಡ್ತೀವಿ ನಾವು, ದೂರ ಇದೆ. ದೋಸ್ ಆರ್ ಮೈ ಕೀಸ್. ಇಲ್ಲಿ ದೋಸ್ ಅನ್ನುವಂಥದ್ದು ಪ್ಲೂರಲ್ಲೇ, ದೋಸ್ ಆರ್ ಮೈ ಕೀಸ್. ಸೊ ದೋಸ್ ಅನ್ನುವಂಥದ್ದು ದೂರವನ್ನ ರೆಫರ್ ಮಾಡುತ್ತೆ. ಇಲ್ಲಿ ಇಲ್ಲ, ನನ್ನ ಟೇಬಲ್ ಮೇಲೆ, ನನ್ನ ಸಮೀಪದಲ್ಲಿ ಇಲ್ಲ, ನನ್ನ ಸಮೀಪದಲ್ಲಿದೆ. ದೀಸ್ ಆರ್ ಮೈ ಕೀಸ್ ಅಂತ ಹೇಳ್ತಿದೆ, ಯಾಕಂದ್ರೆ ದೂರ ಅದಾವ, ಅಲ್ಲಿ ಎಲ್ಲೋ ಬಿದ್ದೈತೆ ಅದು. ಕೀಸ್ ಎಲ್ಲೋ ಬಂಚ್ ಆಫ್ ಕೀ ಎಲ್ಲೋ ಬಿದ್ದೈತಿ. ಹಾಗಾಗಿ ನಾನು ಏನಂತೀನಿ, ದೋಸ್ ಆರ್ ಮೈ ಕೀಸ್ ನಾನು ಹೇಳ್ತೀನಿ ಅಂತ. ಇದನ್ನ ನಾವು ಡೆಮಾನ್ಸ್ಟ್ರೇಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಓಕೆ, ಈಗ ಮುಂದಿನ ಟೈಪ್ ಆಫ್ ಸರ್ವನಾಮ ಯಾವುದು ಅಂತ ಅಂದ್ರೆ ರಿಲೇಟಿವ್ ಪ್ರೊನೌನ್. ರಿಲೇಟಿವ್ ಪ್ರೊನೌನ್. ಸೊ ಯೂಸ್ ಟು ಏನು ಇದರ ಡೆಫಿನೇಷನ್ ಏನಿದೆ ಅಂತಂದ್ರೆ, ಯೂಸ್ ಟು ಇಂಟ್ರೊಡ್ಯೂಸ್ ರಿಲೇಟಿವ್ ಕ್ಲಾಸಸ್ and connect them to main clause. They provide what? They provide more information about a noun or pronoun mentioned earlier in the sentence. So ಒಂದು ವಾಕ್ಯ ಏನಿದು ರಿಲೇಟಿವ್ ಪ್ರೊನೌನ್ ಅಂತ ಅಂದ್ರೆ, ಒಂದು ನಾಮಪದದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವಂತೆ ಎರಡೂ ವಾಕ್ಯಗಳನ್ನು ಅಥವಾ ಉಪವಾಕ್ಯಗಳನ್ನ ಅಂದ್ರೆ ಕ್ಲಾಸಸ್ ಅನ್ನ ಪರಸ್ಪರ ಜೋಡಿಸುವಂತಹ ಸರ್ವನಾಮಗಳು. ಫಾರ್ ಎಕ್ಸಾಂಪಲ್, ಈಗ ನಾನು ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ತಕ್ಷಣ ನಾನು ಏನ್ ಮಾಡ್ತೀನಿ, ಇಂತಹ ರಿಲೇಟಿವ್ ಪ್ರೊನೌನ್ಸ್ ಗಳನ್ನ ಯೂಸ್ ಮಾಡ್ತೀನಿ. ಯಾವ ರಿಲೇಟಿವ್ ಪ್ರೊನೌನ್ಸ್ ಗಳು ಅಂತ ಅಂದ್ರೆ ಹೂ, ಹೂಮ್, ವಿಚ್ ಆಯ್ತಾ, ವೇರ್, ಹೂಸ್, ವೆನ್. ಸೊ ಇವುಗಳನ್ನು ನಾವು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತಾನು ಸಮವೇರ್ ನಾವು ಕರಿತೀವಿ. ಇದು ಕನ್ಫ್ಯೂಸ್ ಆಗಬಾರ್ದು. ಸೊ ಯಾವಾಗ ಅವು ಫಸ್ಟ್ ಬರ್ತವೆ, ನಾವು ಎಕ್ಸಾಂಪಲ್ ಮೂಲಕ ನೋಡುವಾಗ ನಮಗೆ ಗೊತ್ತಾಗುತ್ತೆ. ಸೊ ಇವುಗಳನ್ನ ನಾವು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಅಂತಾನು ಕರಿತೀವಿ, ಹೂ, ಹೂಮ್, ವಿಚ್, ವೇರ್, ಹೂಸ್ ಇವುಗಳನ್ನ. ಸೊ ನಾವು ಒಂದು ವೇಳೆ ಒಂದು ವಾಕ್ಯದ ಮೊದಲ ಭಾಗದಲ್ಲಿ ನಾವು ಅದನ್ನ ಯೂಸ್ ಮಾಡ್ತಾ ಇದ್ರೆ ಅವು ಇಂಟ್ರಾಗೇಟಿವ್ ಪ್ರೊನೌನ್ಸ್ ಆಗುತ್ತೆ. ಒಂದು ವೇಳೆ ವಾಕ್ಯದ ಮಧ್ಯದಲ್ಲಿ ಅವುಗಳನ್ನ ಯೂಸ್ ಮಾಡ್ತಾ ಇದ್ರೆ ನಾವು ಅದನ್ನ ರಿಲೇಟಿವ್ ಪ್ರೊನೌನ್ ಅಂತ ಕರಿತೀವಿ. ರಿಲೇಟಿವ್ ಪ್ರೊನೌನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಒಂದು ವ್ಯಕ್ತಿಯ ಬಗ್ಗೆ ನಾವು ಫರ್ದರ್ ಇನ್ಫಾರ್ಮೇಶನ್ ಅಂದ್ರೆ ಹೆಚ್ಚಿನ ಮಾಹಿತಿಯನ್ನು ನೀಡುವಾಗ ಅವುಗಳನ್ನ ಯೂಸ್ ಮಾಡ್ತೀವಿ ಅನ್ನೋದು. ಎಕ್ಸಾಂಪಲ್ ನಿಮಗೆ ತೋರಿಸಿದ್ರೆ ಇಲ್ಲಿ ಗೊತ್ತಾಗುತ್ತೆ ಅಂತ. ಓಕೆ, ಒಂದನೇದಾಗಿ ನೋಡಿ. ಸೊ ಒಂದೇ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಒಂದೇದು, ಸೊ ಹೂ ಅನ್ನೋದು ಯೂಸ್ ಫಾರ್ ಪೀಪಲ್, ವ್ಯಕ್ತಿಗಳ ಬಗ್ಗೆ ಹೇಳುವಾಗ ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಏನು ಅಂತಂದ್ರೆ, ದ ಟೀಚರ್ ಹೂ ಟಾಟ್ ಅಸ್. ಏನು, ದ ಟೀಚರ್ ಹೂ ಟಾಟ್ ಅಸ್ ಇಂಗ್ಲಿಷ್ ಈಸ್ ವೆರಿ ಕೈಂಡ್. ನಮಗೆ ಇಂಗ್ಲಿಷ್ ಕಲಿಸಿರುವಂತಹ ಏನಿದು ಇಲ್ಲಿ ನೋಡಿ, ದ ಟೀಚರ್ ಹೂ ಟಾಟ್ ಅಸ್ ಇಂಗ್ಲಿಷ್ ಈಸ್ ವೆರಿ ಕೈಂಡ್. ನಮಗೆ ಇಂಗ್ಲಿಷ್ ಭಾಷೆಯನ್ನ ಕಲಿಸಿರುವಂತಹ ಟೀಚರ್, ಯಾವ ಟೀಚರ್ ಅದು? ಇಂಗ್ಲಿಷ್ ಭಾಷೆಯನ್ನು ಕಲಿಸಿರುವಂತಹ ಟೀಚರ್ ಬಹಳ ಕೈಂಡ್ ಹಾರ್ಟೆಡ್ ಆಗಿದ್ರು. ಇಲ್ಲಿ ಹೂ ಅನ್ನ ಎದಕ್ಕೆ ಯೂಸ್ ಮಾಡಿದೆ ಇಲ್ಲಿ ಅಂತ ಅಂದ್ರೆ, ಹೂ ಅನ್ನುವಂಥದ್ದು ನಾನು ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೇಳಲಿಕ್ಕೆ ಯಾರ ಬಗ್ಗೆ? ಈ ಟೀಚರ್ ಬಗ್ಗೆ. ದ ಟೀಚರ್ ಹೂ ಟಾಟ್ ಅಸ್ is very kind. The teacher who taught us English is very kind. So the teacher taught us English ಅಂತ ಹೇಳಿದಾಗ ಅದು ಬೇರೆ ಆಯ್ತು. The teacher taught us English, but the teacher who taught us English is very kind ಅಂತ ಹೇಳ್ತೀನಿ. ಇಲ್ಲಿ ಹೂ ಅನ್ನುವಂಥದ್ದು ಸಬ್ಜೆಕ್ಟ್ ಅನ್ನ ರೆಫರ್ ಮಾಡುತ್ತಿರುವಂಥದ್ದು. ಇಲ್ಲಿ ಹೂ ಅನ್ನುವಂಥದ್ದು ಸಬ್ಜೆಕ್ಟ್ ಅನ್ನ ರೆಫರ್ ಮಾಡಿ, ಸಬ್ಜೆಕ್ಟ್ ಯಾವ್ದು ಇಲ್ಲಿ? ಟೀಚರ್. ನೆಕ್ಸ್ಟ್, ಹೂಮ್
ಈಸ್ ಯೂಸ್ ಫಾರ್ ಪೀಪಲ್, ಜನರನ್ನ ರೆಫರ್ ಮಾಡ್ಲಿಕ್ಕೆ ಹೇಳ್ತೀವಿ, ಬಟ್ ಅದು ಏನು ಆಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇರುತ್ತೆ. ಹೂಮ್ ಅನ್ನುವಂಥದ್ದು ಆಬ್ಜೆಕ್ಟ್ ಅನ್ನ ರೆಫರ್ ಮಾಡುತ್ತೆ, ಹೂ ಅನ್ನುವಂಥದ್ದು ಸಬ್ಜೆಕ್ಟ್ ಅನ್ನ ರೆಫರ್ ಮಾಡುತ್ತೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಸೊ ಎಕ್ಸಾಂಪಲ್ ನೋಡೋದಾದ್ರೆ ಇದಕ್ಕೆ ಎರಡನೇದಕ್ಕೆ ಏನು ಹೂಮ್ ಅಂತ ನೋಡೋದಾದ್ರೆ ದ ಗರ್ಲ್ ದ ದ ಗರ್ಲ್ ಹೂಮ್ ದ ಗರ್ಲ್ ಹೂಮ್ ಐ ಮೆಟ್ ದ ಗರ್ಲ್ ಹೂಮ್ ಐ ಮೆಟ್ yesterday yesterday is my my friend. ನಾನು ನಿನ್ನೆ ಭೇಟಿಯಾಗಿರುವಂತಹ ಗರ್ಲ್ ಇದೆಯಲ್ಲ, ನಿನ್ನೆ ಭೇಟಿಯಾದಂತ ಹುಡುಗಿ ನನ್ನ ಫ್ರೆಂಡು. ಸೊ ಇಲ್ಲಿ ಹೂಮ್ ಅನ್ನುವಂಥದ್ದು ಇಲ್ಲಿ ಯಾರಿಗೆ ರೆಫರ್ ಮಾಡ್ತಾ ಇರುವಂತದ್ದು? ಹೂಮ್ ಅನ್ನುವಂಥದ್ದು ಇಲ್ಲಿ ಒಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇರುವಂತದ್ದು. ನಾನು ಒಂದು ಗರ್ಲ್ ಬಗ್ಗೆ ನಾನು ಏನಿದೆ ಒಂದು ಗರ್ಲ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ದ ಗರ್ಲ್ ಹೂಮ್ ಐ ಮೆಟ್ ಯೆಸ್ಟರ್ಡೇ ಇಸ್ ಮೈ ಫ್ರೆಂಡ್. ಓಕೆ, ದ ಗರ್ಲ್ ಹೂಮ್ ಐ ಮೆಟ್ ಯೆಸ್ಟರ್ಡೇ ಇಸ್ ಮೈ ಫ್ರೆಂಡ್. ದ ಗರ್ಲ್ ಹೂಮ್ ಐ ಮೆಟ್ ಯೆಸ್ಟರ್ಡೇ ಇಸ್ ಮೈ ಫ್ರೆಂಡ್. ಯಾರು ನಾನು ಯೆಸ್ಟರ್ಡೇ ಮೀಟ್ ಆಗಿದ್ದಲ್ಲ ಆಕೆ ನನ್ನ ಫ್ರೆಂಡು ಅಲ್ಲ. ಇಲ್ಲಿ ಹೂಮ್ ಅನ್ನುವಂಥದ್ದು ಒಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇದೆ. ಸೊ ಯಾವ್ದು ಒಬ್ಜೆಕ್ಟ್ ಅಂದ್ರೆ ಇಲ್ಲಿ ಫ್ರೆಂಡ್, ಮೈ ಫ್ರೆಂಡ್ ಅನ್ನುವಂಥದ್ದು object. ಹಾಗಾಗಿ ಹೂಮ್ ಅನ್ನುವಂಥದ್ದು ಒಂದು ರಿಲೇಟಿವ್ ಪ್ರನೌನ್. ರಿಲೇಟಿವ್ ಪ್ರನೌನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುವಾಗ ನಾವು ಯೂಸ್ ಮಾಡ್ತೀವಿ. ಅವು ವಾಕ್ಯಗಳ ಮಧ್ಯೆ ಬರ್ತವೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಲಿ. ಓಕೆ, ಇಲ್ಲಿ ಮತ್ತೆ ವಿಚ್ ಅನ್ನುವಂಥದ್ದು ಯೂಸ್ ಫಾರ್ ಅನಿಮಲ್ಸ್ ಅಂಡ್ ಥಿಂಗ್ಸ್ ಬಗ್ಗೆ ಹೇಳಲಿಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ, ಅದು ಬೇರೆ. ಅಥವಾ ನಾವು ಹೇಳೋದಾದ್ರೆ ದಿಸ್ ಬುಕ್ ದ ಬುಕ್ ವಿಚ್ ಐ ಬಾರೋಡ್ ಅಂತ ಹೇಳ್ತೀವಿ. ಏನೋ ಓಕೆ, ಇಲ್ಲಿ ನೋಡಿ ದ ಬುಕ್ ವಿಚ್ ಐ ಬಾರೋಡ್. ಬಾರೋಡ್ ಯಾವುದು ವಿಚ್ ಬುಕ್, ಒಂದು ಬುಕ್ ಅನ್ನ ಒಂದು ಅನಿಮಲ್ ಅಥವಾ ಥಿಂಗ್ಸ್ ಬಗ್ಗೆ ಹೇಳುವಾಗ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡುವಾಗ ನಾವು ವಿಚ್ ನ ಯೂಸ್ ಮಾಡ್ತೀವಿ. ಒಂದು ಅನಿಮಲ್ ಅಥವಾ ಥಿಂಗ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಾದ್ರೆ ದ ಬುಕ್ ಐ ಬಾಟ್ ವಾಸ್ ವೆರಿ ವೆರಿ ದ ಬುಕ್ ವಿಚ್ ಐ ಬಾಟ್ ಯೆಸ್ಟರ್ಡೇ ವಾಸ್ ವೆರಿ ಫ್ಯಾಂಟಾಸ್ಟಿಕ್ ಅಂತ ಹೇಳುವಾಗ ನಾನು ಆ ಬುಕ್ಕಿನ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ನ ಕೊಡುವಾಗ ನಾವು ಯೂಸ್ ಮಾಡ್ತೀವಿ. ಹೌದಾ? ಮತ್ತೆ ವೇರ್, ಇಲ್ಲಿ ವೇರ್ ಅನ್ನುವಂಥದ್ದು ಕೂಡ ಇಲ್ಲಿ ಒಂದು ಪ್ರನೌನ್, ರಿಲೇಟಿವ್ ಪ್ರನೌನ್ ಆಗುತ್ತೆ. ಮಧ್ಯದಲ್ಲಿ ಯೂಸ್ ಮಾಡಬೇಕಾಗುತ್ತೆ. ವೇರ್ ರೆಫರ್ಸ್ ಟು ಪ್ಲೇಸ್. ವೇರ್ ರೆಫರ್ಸ್ ಟು ಪ್ಲೇಸ್. ದಿಸ್ ಈಸ್ ದಿ ಸ್ಕೂಲ್. ದಿಸ್ ಈಸ್ ದಿ ಸ್ಕೂಲ್ ವೇರ್ ಐ ಸ್ಟಡೀಡ್. ವೇರ್ ಐ ಸ್ಟಡೀಡ್ ಅನ್ನುವಂಥದ್ದು. ದಿಸ್ ಇಸ್ ದ ಸ್ಕೂಲ್ ವೇರ್ ಐ ಸ್ಟಡೀಡ್. ಸೊ ಇಲ್ಲಿ ವೇರ್ ಅನ್ನುವಂಥದ್ದು ಪ್ಲೇಸ್ ಅನ್ನ ರೆಫರ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನೀವು ಹೂಸ್, ವೆನ್ ಇವುಗಳು ಕೂಡ ಒಂದು ರಿಲೇಟಿವ್ ಪ್ರನೌನ್ ಆಗುತ್ತೆ. ಇಲ್ಲಿ ಡ್ಯೂ ಟು ಟೈಮ್ ಕನ್ಸ್ಟ್ರೇಂಟ್ಸ್ ಐ ಹ್ಯಾವ್ ಟು ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್ಸ್. ಸೊ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ನೆಕ್ಸ್ಟ್ ಸ್ಲೈಡ್ ಬಗ್ಗೆ ಹೋಗೋಣ. ಈಗ ನೆಕ್ಸ್ಟ್ ನಾವು ರೆಸಿಪ್ರೋಕಲ್ ಪ್ರನೌನ್ಸ್. ಏನಾಗಿದೆ? ರೆಸಿಪ್ರೋಕಲ್ ಪ್ರನೌನ್ಸ್. ಸೊ ಇಲ್ಲಿ ರೆಸಿಪ್ರೋಕಲ್ ಅಂದ್ರೆ ಪರಸ್ಪರ ಅಥವಾ ಮ್ಯೂಚುವಲ್ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಸೊ ಏನಿದೆ ರೆಸಿಪ್ರೋಕಲ್ ಪ್ರನೌನ್ಸ್ ಅಂತ ಅಂದ್ರೆ ನೋಡಿ, ಇಲ್ಲಿ ರೆಸಿಪ್ರೋಕಲ್ ಪ್ರನೌನ್ಸ್ ಆರ್ ಯೂಸ್ಡ್ ಟು ಇಂಡಿಕೇಟ್ ಮ್ಯೂಚುವಲ್ ಆರ್ ರೆಸಿಪ್ರೋಕಲ್ ಆಕ್ಷನ್ ಆರ್ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ಪೀಪಲ್. ಹೌದಾ? ಪರಸ್ಪರ ಒಬ್ರಿಗೊಬ್ರು ಹೆಲ್ಪ್ ಮಾಡುವಂಥದ್ದು, ಒಬ್ರಿಗೊಬ್ರು ವಿಚಾರ ಮಾಡುವಂಥದ್ದು. ಈಗ ನಾನು ನಿಂಗೆ ಹೆಲ್ಪ್ ಮಾಡ್ತಾ ಇದ್ದೇನೆ, ಅವರು ನಂಗೆ ಹೆಲ್ಪ್ ಮಾಡ್ತಾರೆ. ಸೊ ಇದು ಪರಸ್ಪರತೆಯನ್ನ ತೋರಿಸುವಂತಹ ಒಂದು ಸನ್ನಿವೇಶ. ಸೊ ಇಂತಹ ಪರಸ್ಪರತೆಯ ಸನ್ನಿವೇಶ ಅನ್ನೋದ ಇಂತಹ ಪರಸ್ಪರ ರಿಲೇಶನ್ಶಿಪ್ ಅನ್ನ ತೋರಿಸುವಂತಹ ಏನು ವರ್ಡ್ ಗಳನ್ನ ನಾವು ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಇಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಎರಡು ರೆಸಿಪ್ರೋಕಲ್ ಪ್ರೊನೌನ್ಗಳಿದಾವೆ. ಎರಡು ರೆಸಿಪ್ರೋಕಲ್ ಪ್ರೊನೌನ್ಗಳು, ಒಂದು ಈಚ್ ಅದರ್, ಇನ್ನೊಂದು ಒನ್ ಅನದರ್. ಸೊ ಈಚ್ ಅದರ್ ಅನ್ನುವಂಥದ್ದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಯಾವಾಗ ವೆನ್ ವಿ ಆರ್ ರೆಫರಿಂಗ್ ಟು ಟೂ ಪೀಪಲ್ ಆರ್ ಥಿಂಗ್ಸ್. ಈಚ್ ಅದರ್ ಅಂದ ತಕ್ಷಣ ಅಲ್ಲಿ ಇಬ್ಬರೇ ಜನರು ಇರಬೇಕು. ಇದು ಕಂಡೀಷನ್. ಈಚ್ ಅಂತ ಓನ್ಲಿ ಓನ್ಲಿ ಟೂ, ಇಬ್ಬರೇ ಜನರು ಇರಬೇಕು. ಇಬ್ಬರ ಜನರ ನಡುವೆ ಏನು ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅಥವಾ ಆಕ್ಷನ್ ನಡೀತಿದ್ದಲ್ಲ, ಅಲ್ಲಿ ಈಚ್ ಅದರ್ ಬಳಸುವಾಗ ಇಬ್ಬರ ಜನರ ಮಾತ್ರನ ಇಲ್ಲಿ ಈಚ್ ಅದರ್ ಬಳಸುವಾಗ ನಾನು ಇಬ್ಬರನ್ನ ಮಾತ್ರ ರೆಫರ್ ಮಾಡ್ತಿದ್ದೀನಿ. ಮತ್ತೆ ಯಾವುದೇ ಇಬ್ಬರಿಗಿಂತ ಜಾಸ್ತಿ ಆದ್ರೆ ಅದು ಒನ್ ಅನ್ನೋದರ ಆಗುತ್ತೆ. ಸೊ ಈಚ್ ಅದರ್ ಅನ್ನುವಂಥದ್ದು ಇಬ್ಬರು ಜನರಿಗೆ ಮಾತ್ರ ಏನು ರೆಫರ್ ಮಾಡುವಂತಹ ಒಂದು ಪ್ರನೌನ್. ನೆಕ್ಸ್ಟ್ ಒನ್ ಅನದರ್ ಅಂತ ಅಂದ್ರೆ ಏನಿದು? ಒನ್ ಅನದರ್ ಅಂತಂದ್ರೆ ಯೂಸ್ ವೆನ್ ರೆಫರಿಂಗ್ ಟು ಮೋರ್ ದೆನ್ ಟೂ ಪೀಪಲ್ ಆರ್ ಥಿಂಗ್ಸ್. ಮೋರ್ ದೆನ್ ಟೂ ಪೀಪಲ್ ಆರ್ ಥಿಂಗ್ಸ್, ಎರಡಕ್ಕಿಂತ ಹೆಚ್ಚು ಜನರು, ಎರಡಕ್ಕಿಂತ ಹೆಚ್ಚು ವಸ್ತುಗಳ ಬಗ್ಗೆ ಅದರ ನಡುವಿನ ರಿಲೇಶನ್ಶಿಪ್, ದಟ್ ಇಸ್ ಮ್ಯೂಚುವಲ್ ರಿಲೇಶನ್ಶಿಪ್ ಅನ್ನ ಹೇಳಲಿಕ್ಕೆ ನಾನು ಒನ್ ಅನದರ್ನ ಬಳಸ್ತೀನಿ. ಮ್ಯೂಚುವಲ್ ಆಕ್ಷನ್ ಅಥವಾ ಮ್ಯೂಚುವಲ್ ರಿಲೇಶನ್ಶಿಪ್ ಅನ್ನು ಹೇಳಲಿಕ್ಕೆ ಒನ್ ಅನದರ್ ಬಳಸ್ತೀವಿ. ಈಚ್ ಅದರ್ ಅನ್ನುವಂಥದ್ದು ಇಬ್ಬರು ವ್ಯಕ್ತಿಗಳ ನಡುವೆ, ಒನ್ ಅನದರ್ ಅನ್ನುವಂಥದ್ದು ಎರಡಕ್ಕಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ಏನು ಆಕ್ಷನ್ ಅಥವಾ ರೆಸಿಪ್ರೋಕಲ್ ಆಕ್ಷನ್ ಅಥವಾ ರಿಲೇಶನ್ಶಿಪ್ ಅನ್ನು ತೋರಿಸಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಎಕ್ಸಾಂಪಲ್ ಮೂಲಕ ನಾವು ನೋಡೋಣ. ಇಲ್ಲಿ ನೋಡಿ ಎಕ್ಸಾಂಪಲ್ ಏನಿದೆ. ಒಂದೇದು, ದ ಟೂ ಫ್ರೆಂಡ್ಸ್ ಹಗ್ಡ್ ಈಚ್ ಅದರ್. ಹೌದಾ? ಇಲ್ಲಿ ಇಬ್ರು ವ್ಯಕ್ತಿಗಳಿದ್ದಾರೆ.
ಟೂ ಫ್ರೆಂಡ್ಸ್, ಓನ್ಲಿ ಟೂ ಫ್ರೆಂಡ್ಸ್ ಇದ್ದಾರೆ. ದಿ ಟೂ ಫ್ರೆಂಡ್ಸ್ ಹಗ್ಡ್ ಈಚ್ ಅದರ್. ಇಬ್ರು ಒಬ್ಬರನ್ನೊಬ್ರು ತಬ್ಬಿಕೊಂಡ್ರು ಅನ್ನುವಂಥದ್ದು. ಓಕೆ, ಇಲ್ಲಿ ಇಬ್ರು ವ್ಯಕ್ತಿಗಳನ್ನ ನಾನು ಸೂಚಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ದ ಟೀಮ್. ಓಕೆ, ಏನಿದು? ದ ಟೀಮ್ ಮೆಂಬರ್ಸ್ ಕಂಗ್ರಾಚುಲೇಟೆಡ್ ಒನ್ ಅನಾದರ್. ಇಲ್ಲಿ ಇಲ್ಲಿ ಟೀಮ್ ಮೆಂಬರ್ಸ್ ಅಂದ್ರೆ ಎರಡಕ್ಕಿಂತ ಜಾಸ್ತಿ ಇದ್ದಾರೆ. ಟೀಮ್ ಮೆಂಬರ್ಸ್ ಎರಡಕ್ಕಿಂತ ಜಾಸ್ತಿ ಇದ್ದಾರೆ, ಹಾಗಾಗಿ ದೇ ಕಾಂಗ್ರಾಚುಲೇಟೆಡ್ ಒನ್ ಅನಾದರ್. ಅವರು ಒಬ್ರಿಗೊಬ್ರು ಏನು ಶುಭಾಶಯಗಳನ್ನ ಹೇಳ್ಕೊಂಡ್ರು ಅನ್ನುವಂಥದ್ದು. ಪ್ರತಿ ವಿಕ್ಟ್ರಿ. ಸೊ ಇಲ್ಲಿ ಎರಡಕ್ಕಿಂತ ಹೆಚ್ಚು ಜನರು ಇದ್ದಾಗ ನಾನು ಅಲ್ಲಿ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅನ್ನ ಅಥವಾ ಪರಸ್ಪರ ಸಂಬಂಧವನ್ನ, ಪರಸ್ಪರ ಆಕ್ಷನ್ ಅನ್ನ ಹೇಳಲಿಕ್ಕೆ ನಾನು ಏನ್ ಮಾಡ್ತೀನಿ, ಒನ್ ಅನಾದರ್ ಎಂಬ ರೆಸಿಪ್ರೋಕಲ್ ಪ್ರೊನೌನ್ ಯೂಸ್ ಮಾಡ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ದೇ ಲವ್ ಈಚ್ ಅದರ್ ಅಂತ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ನೀವು ಇಲ್ಲಿ ಡೈರೆಕ್ಟ್ ನಾನು ಇಬ್ಬರು ಅಂತ ಹೇಳಿಲ್ಲ. ಇಲ್ಲಿ ದೇ ಲವ್ ಈಚ್ ಅದರ್ ಅಂದ ತಕ್ಷಣ ಇಲ್ಲಿ ಇಬ್ಬರೇ ಇದಾರೆ ಅನ್ನುವಂಥ ಮೀನಿಂಗ್ ಇಲ್ಲಿ ಇದೆ. ಏನು ದೇ ಲವ್ ಈಚ್ ಅದರ್ ಅಂದ ತಕ್ಷಣ ಇಲ್ಲಿ ಲವ್ ಇಸ್ ಬಿಟ್ವೀನ್ ಓನ್ಲಿ ಟೂ ಪೀಪಲ್. ಲವ್ ಇಸ್ ಬಿಟ್ವೀನ್ ಓನ್ಲಿ ಟೂ ಪೀಪಲ್. ಯಾಕೆ ಅಂತ ಅಂದ್ರೆ ಅಲ್ಲಿ ನಮಗೆ ಈಚ್ ಏನು ಅಲ್ಲಿ ಈಚ್ ಅದರ್ ಎಂಬ ರೆಸಿಪ್ರೋಕಲ್ ಪ್ರೊನೌನ್ ಇದೆ. ಹಾಗಾಗಿ ಏನು ಮಾಡ್ತೀವಿ ಅಂದ್ರೆ, ಹಾಗಾಗಿ ದೇ ಲವ್ ಈಚ್ ಅದರ್ ಅಂದ ತಕ್ಷಣ ಅಲ್ಲಿ ಇಬ್ಬರೇ ಜನರು ಇದ್ದಾರೆ ಅನ್ನುವಂಥ ಮೀನಿಂಗ್ ಅಲ್ಲಿ ಕಾಣುತ್ತದೆ. ನಂತರ ದ ಸ್ಟೂಡೆಂಟ್ಸ್ ಹೆಲ್ಪ್ ಒನ್ ಅನಾದರ್ ವಿತ್ ದೇರ್ ಅಸೈನ್ಮೆಂಟ್ಸ್ ಇದೆ. ಸೊ ಇಲ್ಲಿ ಕೂಡ ನಮಗೆ ಒಂದಕ್ಕಿಂತ ಇಬ್ಬರಿಗಿಂತ ಹೆಚ್ಚು ಸ್ಟೂಡೆಂಟ್ಸ್ಗಳು ಕಾಣ್ತಾ ಇದ್ದಾರೆ. ಯಾಕಂದ್ರೆ ಒನ್ ಅನಾದರ್ ಒಬ್ರಿಗೊಬ್ರು ಹೆಲ್ಪ್ ಮಾಡಿರೋದು ಅನ್ನುವಂಥ ಒಬ್ರಿಗೊಬ್ರು ಹೆಲ್ಪ್ ಮಾಡಿದರು ಅನ್ನುವಂತಹ ಮೀನಿಂಗ್ ಇಲ್ಲಿ ನಿಮಗೆ ಕೊಡ್ತಾ ಇದೆ. ಸೊ ಇದನ್ನ ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಕರಿತೀವಿ. ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಅಂದ್ರೆ ಪ್ರೊನೌನ್ಸ್ ಅಂತ ಅಂದ್ರೆ ಒಂದು ವ್ಯಕ್ತಿ, ಒಂದು ವಸ್ತುವಿನ ಬಗ್ಗೆ ಒಂದು ಯೂಸ್ ಟು ಇಂಡಿಕೇಟ್ ಮ್ಯೂಚುವಲ್ ರಿಲೇಶನ್ಶಿಪ್ ಅಥವಾ ಮ್ಯೂಚುವಲ್ ಆಕ್ಷನ್ ಅನ್ನ ಇಂಡಿಕೇಟ್ ಮಾಡುವಂತಹ ಪ್ರೊನೌನ್ಸ್ ಗಳನ್ನ ನಾವು ರೆಸಿಪ್ರೋಕಲ್ ಪ್ರೊನೌನ್ಸ್ ಅಂತ ಕರಿತೀವಿ. ಅವುಗಳು ಯಾವುವು ಅಂತಂದ್ರೆ ಈಚ್ ಅದರ್, ಒನ್ ಅನಾದರ್. ಈಚ್ ಅದರ್ ಅನ್ನುವಂಥದ್ದು ಇಬ್ಬರ ಜನರ ನಡುವೆ ಸಂಬಂಧ ಅಥವಾ ರೆಸಿಪ್ರೋಕಲ್ ಆಕ್ಷನ್ ಅನ್ನು ತೋರಿಸ್ತದೆ. ಒನ್ ಅನಾದರ್ ಅನ್ನುವಂಥದ್ದು ಎರಡಕ್ಕಿಂತ ಹೆಚ್ಚು ಜನರು, ಎರಡಕ್ಕಿಂತ ಹೆಚ್ಚು ಜನರ ನಡುವಿನ ರೆಸಿಪ್ರೋಕಲ್ ರಿಲೇಶನ್ಶಿಪ್ ಅನ್ನು ತೋರಿಸ್ತದೆ ಅನ್ನುವಂಥದ್ದು. ನಾವು ಎಕ್ಸಾಂಪಲ್ ನೋಡಿ. ಸೊ ನಂತರ ಪೊಸೆಸಿವ್ ಪ್ರೊನೌನ್ಸ್. ಏನಿದು ಪೊಸೆಸಿವ್ ಪ್ರೊನೌನ್ಸ್ ಅಂತ ಅಂದ್ರೆ, ಪೊಸೆಷನ್ ಅಂದ್ರೆ ಏನು? ಓನರ್ಶಿಪ್ ಅಂತ. ದಿಸ್ ಇಸ್ ಮೈ ಬಾಟಲ್ ಅಂದ ತಕ್ಷಣ ಐ ಆಮ್ ದ ಓನರ್ ಆಫ್ ದಿಸ್ ಬಾಟಲ್ ಅಂತ, ಐ ಆಮ್ ದ ಪೊಸೆಸರ್ ಆಫ್ ದಿಸ್ ಬಾಟಲ್ ಅಂತ. ಸೊ ಪೊಸೆಸಿವ್ ಅನ್ನುವಂಥದ್ದು ಒಂದು ಓನರ್ಶಿಪ್ ನ ಮೀನಿಂಗ್ ಇರುತ್ತೆ. ಓಕೆ, ಪೊಸೆಸಿವ್ ಒಂದು ವರ್ಡ್ ನ ಮೀನಿಂಗ್ ಅಂದ್ರೆ ಓನರ್ಶಿಪ್ ಅನ್ನುವಂಥದ್ದು. ಸೊ ಪೊಸೆಸಿವ್ ಪ್ರೊನೌನ್ಸ್ ಅಂತ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಪೊಸೆಸಿವ್ ಪ್ರೊನೌನ್ಸ್ ಶೋ ಓನರ್ಶಿಪ್ ಆರ್ ಪೊಸೆಷನ್. ದೇ ಡು ನಾಟ್ ರಿಕ್ವೈರ್ noun after them because they replace the noun. So ಏನಿದು? possessive pronouns show the ownership or possession. They do not require a noun after them because they replace the noun. ಓಕೆನಾ? ಸೊ ಇದನ್ನ ನಾವು ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಈಗ ಒಂದು ಪೊಸೆಸಿವ್ ಪ್ರೊನೌನ್ಸ್ ಗಳಲ್ಲಿ ಬಹಳ ವಿಧಗಳಿವೆ. ಇದರಲ್ಲಿ ಮೈನ್ ಇದೆ, ಯೋರ್ಸ್ ಇದೆ, ಹಿಸ್ ಇದೆ, ಹರ್ಸ್ ಇದೆ, ಆರ್ಸ್ ಇದೆ, ದೇರ್ಸ್ ಇದೆ. ಹೌದಾ? ಸೊ ಇವುಗಳನ್ನ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ದಿಸ್ ಬುಕ್ ಈಸ್ ಮೈನ್. ಅದು ದಿಸ್ ಬುಕ್ ಈಸ್ ಮೈನ್. ಯಾವ ಬುಕ್ ಮೈನ್? ಇದು ಬುಕ್. ದಿಸ್ ಬುಕ್ ಈಸ್ ಮೈನ್. ಅದು ನನ್ನದು ಅನ್ನುವಂಥದ್ದು. ಮೈನ್ ಅಂದ್ರೆ ನನ್ನದು. ಯಾವ್ದು ಬುಕ್? ಯಾವ ಬುಕ್? ಅದು ಬುಕ್. ಆ ಬುಕ್ ನನ್ನದು, ಮೈನ್ ಅನ್ನುವಂಥದ್ದು. ನೆಕ್ಸ್ಟ್ ಯೋರ್ಸ್. ಈಸ್ ದಿಸ್ ಪೆನ್ ಯೋರ್? ಇಲ್ಲಿ ನೋಡಿ, ಈಸ್ ದಿಸ್ ಪೆನ್ ಯೋರ್ಸ್? ನಾನು ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ಇದು ನಿನ್ನ ಪೆನ್ನ? ಯಾವ್ದಕ್ಕೆ ರೆಫರ್ ಮಾಡ್ತೀನಿ ನಾನು? ಇದು ನಿನ್ನ ಪೆನ್ನ? ಯೋರ್ಸ್ ಕ್ವಶನ್ ಮಾಡ್ತೀನಿ ನಾನು. ಇದು ಪೊಸೆಷನ್ ತೋರಿಸುತ್ತೆ, ಓನರ್ಶಿಪ್ ಅನ್ನ ತೋರಿಸಿರುವಂಥದ್ದು. ಹೀಸ್ ಅಥವಾ ದಿಸ್ ಈಸ್ ಹಿಸ್ ಟೇಬಲ್. ಇದು ಅವನ ಟೇಬಲ್. ಯಾರ ಟೇಬಲ್? ಅವನ ಟೇಬಲ್. ಯಾವುದು? ಇದು ಅವನ ಟೇಬಲ್. ಸೊ ಇದೇ ರೀತಿ ಇವು ಕೂಡ ಬೇರೆ ಇವು ಕೂಡ ಅದೇ ರೀತಿ ಹರ್ಸ್ ಅನ್ನುವಂಥದ್ದು ಹರ್ಸ್ ಅವಳ ಅಂತ ಆಗುತ್ತೆ, ಅದು ಅವಳ ಟೇಬಲ್ ಅಂತ ಆಗುತ್ತೆ. ಅವರ್ಸ್ ಅದು ನಮ್ಮ ಅಂತ ಆಗುತ್ತೆ, ಅದು ಕೂಡ ಪೊಸೆಷನ್ ಅಂತ ತೋರಿಸುತ್ತೆ. ದೇರ್ಸ್ ಅಂದ್ರೆ ಅವರದ್ದು ಎಂಬ ಮೀನಿಂಗ್ ಅಂತ ಕೊಡುತ್ತೆ. ಸೊ ಅದನ್ನು ಕೂಡ ನೀವು ಎಕ್ಸಾಂಪಲ್ ಅಲ್ಲಿ ನೋಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ದಿಸ್ ಪೆನ್ ಅಥವಾ ಇದನ್ನ ಅಥವಾ ನೋಡಿ, ದಿಸ್ ಪೆನ್ ಬೇಡ. ಈಗ ದಿ ಡಿಸಿಷನ್ ವಾಸ್ theirs.
ಅಂದ್ರೆ ಇದು ಅವರ ಡಿಸಿಷನ್ ಆಗಿತ್ತು ಅಂತ. ಯಾರ್ದು? ಅವರದ್ದು. ನೋಡು ಪೊಸೆಷನ್, ಓನರ್‌ಶಿಪ್ ಹೇಗಿದೆ? ಅವರದ್ದು ಅನ್ನುವಂಥದ್ದು. ಯಾರ ಡಿಸಿಷನ್ ಅಂತಾರೆ? ಅವರ ಡಿಸಿಷನ್. ಸೊ ಇವುಗಳನ್ನ ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಓಕೆ. ಏನಿದೆಯಲ್ಲ ಮೈನ್, ಯೋರ್ಸ್, ಹಿಸ್, ಹರ್ಸ್, ಆರ್ಸ್, ಇವನ್ನ ಪೊಸೆಸಿವ್ ಪ್ರೊನೌನ್ಸ್ ಕರಿತೀವಿ. ಇವುಗಳನ್ನ ಇನ್ನೊಂದು ಇದರಲ್ಲಿ ಅಡ್ಜೆಕ್ಟಿವ್‌ಗಳನ್ನಾಗಿ ನಾವು ಯೂಸ್ ಮಾಡ್ತೀವಿ. ಅದನ್ನ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಅದು ಯು ಮೈಟ್ ಬಿ ನೋಯಿಂಗ್, ನೀವು ಅಡ್ಜೆಕ್ಟಿವ್ ಓದುವಾಗ ಇವು ಬರುತ್ತವೆ. ಈಗ ಇಲ್ಲಿ ದಿಸ್ ಈಸ್ ಮೈ ಬುಕ್ ಇಲ್ಲಿದೆ. ಅಥವಾ ದಿಸ್ ಇಸ್ ಮೈ ಬುಕ್ ಅಂದ್ರೆ ಯಾರ ಬುಕ್? ಅದು ಮೈ ಬುಕ್. ಇದು ಡಿಫರೆಂಟ್ ಆಯ್ತು. ಮೈ ಬುಕ್ ಆಯ್ತು, ಇದು ನನ್ನ ಬುಕ್. ಇಲ್ಲಿ ದಿಸ್ ಬುಕ್ ಇಸ್ ಮೈನ್ ಅಂತ ಆಗುತ್ತೆ. ಸೊ ಅವುಗಳನ್ನ ಮೈ ಅನ್ನುವಂಥದ್ದು ಮೈನ್ ಆಯ್ತು ಇಲ್ಲಿ. ಸೊ ಮೈನ್ ಅಂದ ತಕ್ಷಣ ಅದೇನಾಗುತ್ತೆ? ಪೊಸೆಸಿವ್ ಪ್ರೊನೌನ್ ಆಗುತ್ತೆ. ಮೈ ಅಂದ ತಕ್ಷಣ ಅದು ಪೊಸೆಸಿವ್ ಅಡ್ಜೆಕ್ಟಿವ್ ಆಗುತ್ತೆ. ಸೊ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಅಡ್ಜೆಕ್ಟಿವ್ ಅನ್ನ ಡಿಸ್ಕಷನ್ ಮಾಡುವಾಗ ಓದೋಣ ಅಂತ ಹೇಳಿ. ಸೊ ಈಗ ಪೊಸೆಸಿವ್ ಪ್ರೊನೌನ್ಸ್ ಏನನ್ನ ಯೂಸ್ ಮಾಡ್ತೀವಿ? ಓನರ್‌ಶಿಪ್ ಅನ್ನ ಇಂಡಿಕೇಟ್ ಮಾಡುವಂತಹ ಶಬ್ದಗಳನ್ನ ನಾವು ಪೊಸೆಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಹೌದಾ? ಅವುಗಳು ದೇ ಡೋಂಟ್ ರಿಕ್ವೈರ್ ಅ ನೌನ್ ಆಫ್ಟರ್ ದೆಮ್ ಬಿಕಾಸ್ ದೇ ರಿಪ್ಲೇಸ್ ದಿ ನೌನ್. ಈಗ ನಾನು ಹೇಳಿದೆ ಇಲ್ಲಿ ಬರೋದಾದ್ರೆ ದಿಸ್ ಬುಕ್ ಈಸ್ ಮೈನ್ ಅಂತ ಹೇಳಿದೆ. ದಿಸ್ ಬುಕ್ ಈಸ್ ಮೈನ್ ಬುಕ್ ಅಂತ ಹೇಳಕ್ ಬರಲ್ಲ ಇಲ್ಲಿ. ಯಾಕಂದ್ರೆ ಆಲ್ರೆಡಿ ಆ ಬುಕ್ ಬಗ್ಗೆನೇ ಮಾತಾಡ್ತಿದ್ದೆ ನಾನು. ದಿಸ್ ಬುಕ್ ಇಸ್ ಮೈನ್ ಬುಕ್. ಹಾಗಾಗಿ ದಿಸ್ ಬುಕ್ ಇಸ್ ಮೈನ್ ಬುಕ್ ರಾಂಗ್. ಇಲ್ಲಿ ದಿಸ್ ಬುಕ್ ಇಸ್ ಮೈನ್ ಅಂತ ಹೇಳಿದ್ರೆ ದಟ್ ಇಸ್ ಓಕೆ. ದಿಸ್ ಬುಕ್ ಇಸ್ ಮೈನ್ ಬುಕ್ ಅಂತ ಹೇಳೋದು ತಪ್ಪಾಗ್ತದೆ. ಯಾಕಂದ್ರೆ ದೇ ಡೋಂಟ್ ರಿಕ್ವೈರ್ ಎನಿ ನೌನ್ ಆಫ್ಟರ್ ದೆಮ್. ಇದು ಮೈನ್ ನಂತರ ಯಾವುದೇ ನೌನ್ ನಾವು ರಿಕ್ವೈರ್ ಮಾಡೋದಿಲ್ಲ. ಓಕೆನಾ? ದಿಸ್ ಯು ಶುಡ್ ನೋ ಅಬೌಟ್. ಓಕೆ. ನೆಕ್ಸ್ಟ್. ಸೊ ನಂತರ ಏನಿದು? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್. ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಏನಿದು? ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಂತ ಅಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ರೆಫರ್ ಟು ಪರ್ಸನ್ಸ್ ಆರ್ ಥಿಂಗ್ಸ್ ಒನ್ ಅಟ್ ಅ ಟೈಮ್. ಏನು? ಒನ್ ಅಟ್ ಅ ಟೈಮ್. ಒಂದು ಗುಂಪಿನಲ್ಲಿ ಎಲ್ಲರಿಗೂ ಹೇಳದೆ ಪ್ರತಿಯೊಬ್ಬರಿಗೆ ಹೇಳುವಂತಹ ಸೆನ್ಸ್ ಇರುತ್ತೆ. ರಾದರ್ ದ್ಯಾನ್ ಇಲೆಕ್ಟಿವ್ಲಿ. ಎಲ್ಲರಿಗೂ ಹೇಳದೆ ಪ್ರತಿಯೊಬ್ಬರಿಗೂ ಸೂಚಿಸುವಂತಹ ಒಂದು ಶಬ್ದವನ್ನ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ದೇ ಎಂಫಸೈಸ್ ಇಂಡಿವಿಜುವಲ್ ಮೆಂಬರ್ಸ್ ಆಫ್ ಅ ಗ್ರೂಪ್. ಒಂದು ಗ್ರೂಪಿನ ಪ್ರತಿಯೊಬ್ಬ ಮೆಂಬರ್ಗಳಿಗೂ ಸೂಚಿಸುವಂತಹ ಇಂಪಾರ್ಟೆನ್ಸ್ ಅನ್ನು ಕೊಡುವಂಥದ್ದು. ಪ್ರತಿಯೊಬ್ಬ ಮೆಂಬರ್ಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು. ಸೊ ಕನ್ನಡದಲ್ಲಿ ನೋಡೋದಾದ್ರೆ ಗುಂಪಿನ ಏನಿದು? ಗುಂಪಿನ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ತಲಾ ಪ್ರತ್ಯೇಕವಾಗಿ ಸೂಚಿಸಲು ಬಳಸುವ ಪದಗಳು. ಹೌದಾ? ಇದು ಇದರ ಡೆಫಿನಿಷನ್ ಆಯಿತು. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ ಏನು ಅಂತ ಅಂದ್ರೆ ಒಂದು ರೂಲ್. ಯಾವ ರೂಲು ಅಂತಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅದಾವಲ್ಲ, ಆ ಪ್ರೊನೌನ್ಸ್‌ಗಳು ದೇ ಟೇಕ್ ಆಲ್ವೇಸ್ ಸಿಂಗುಲರ್ ಆಗಿರ್ತವೆ. ಬಹಳ ಇಂಪಾರ್ಟೆಂಟ್ ಆಗಿದೆ. ಆಲ್ವೇಸ್ ದೇ ಆರ್ ಸಿಂಗುಲರ್ ಅಂಡ್ ದೇ ಟೇಕ್ ಸಿಂಗುಲರ್ ವರ್ಬ್. ಯಾವತ್ತಿಗೂ ಅವುಗಳು ಸಿಂಗುಲರ್ ವರ್ಬ್ ನ ತೆಗೆದುಕೊಳ್ತವೆ. ಸೊ ಯಾವುವು ಯಾವ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್‌ಗಳು ನಮ್ಮಲ್ಲಿ ಇದಾವೆ ಅಂತ ಅಂದ್ರೆ ಯಾವುವು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಂತ ಅಂದ್ರೆ ಈಚ್ ಆಗಿರ್ಬೋದು, ಈದರ್ ಆಗಿರ್ಬೋದು, ಮತ್ತೆ ನೀದರ್ ಆಗಿರ್ಬೋದು. ಹೌದಾ? ಈಚ್ ಆಗಿರ್ಬೋದು, ಈದರ್ ಆಗಿರ್ಬೋದು, ನೀದರ್ ಆಗಿರ್ಬೋದು, ಮತ್ತೆ ಎವ್ರಿ, ಇಲ್ಲಿ ಎವ್ರಿ, ಎವ್ರಿಬಡಿ, ಎವ್ರಿಒನ್. ಸೊ ಇವುಗಳನ್ನ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಇವುಗಳನ್ನ ನಾವು ಎಕ್ಸಾಂಪಲ್ ಮೂಲಕ ಈಗ ನೋಡೋಣ. ಈಚ್ ಅನ್ನುವಂಥದ್ದು ಏನು? ಈಚ್. ಇಲ್ಲಿ ಎಕ್ಸಾಂಪಲ್: ಈಚ್ ಆಫ್ ದಿ ಸ್ಟೂಡೆಂಟ್ಸ್, ಈಚ್ ಆಫ್ ದಿ ಸ್ಟೂಡೆಂಟ್ಸ್ ರಿಸೀವ್ಡ್ ಅ ಸರ್ಟಿಫಿಕೇಟ್. ಅಂದ್ರೆ ವಿದ್ಯಾರ್ಥಿಗಳಲ್ಲಿನ ಸೊ ಇದರ ಅರ್ಥ ಏನು ಕನ್ನಡದಲ್ಲಿ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ತಗೊಂಡ್ರು ಅಂತ. ಈಚ್ ಆಫ್ ದಿ ಪ್ರತಿಯೊಬ್ಬರು ಸರ್ಟಿಫಿಕೇಟ್ ಗಳನ್ನ ತಗೊಂಡಿದ್ದಾರೆ ಅನ್ನುವಂತಹ ಮೀನಿಂಗ್ ಇದೆ. ಸೊ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರುವಂತಹದ್ದು ಇಲ್ಲಿ ಏನು ಅಂತ ಅಂದ್ರೆ ಇಲ್ಲಿ ನೋಡಿ, ಈಚ್ ಈಚ್ ಆಫ್ ದಿ ಸ್ಟೂಡೆಂಟ್ ಅಂತ ನಾವು ತಪ್ಪು ಮಾಡ್ತೀವಿ ಕೆಲವೊಂದ್ಸಲ. ಇಲ್ಲಿ ಈಚ್ ಆಫ್ ದಿ ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟು ನಾವು ಈಚ್ ಆಫ್ ದಿ ಸ್ಟೂಡೆಂಟ್ ಅಂತ ಹೇಳ್ತೀವಿ. ಅಲ್ಲ, ಈಚ್ ಆಫ್ ದಿ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಅಂದ್ರೆ ಎಲ್ಲರಲ್ಲಿಯೂ ಒಬ್ಬೊಬ್ರು ಅಂತ. ಈ ಸ್ಟೂಡೆಂಟ್ಸ್‌ಗಳಲ್ಲಿ ಪ್ರತಿಯೊಬ್ಬರು ಅಂದ್ರೆ ಎಲ್ಲರೂ. ಇಲ್ಲಿ ಈಚ್ ಆಫ್ ದಿ ತದನಂತರ ಬರುವಂತಹ ನೌನ್ ಇದೆಯಲ್ಲ, ಅದು ಪ್ಲೂರಲ್ ಆಗಿರಬೇಕು. ಸಿಂಗ್ಯುಲರ್ ಆಗಿದ್ರೆ ಅದು ಏನಾಗುತ್ತೆ? ರಾಂಗ್ ಯೂಸೇಜ್ ಆಗುತ್ತೆ. ಇದು ನಿಮ್ಮ ನೆನಪಿನಲ್ಲಿ ಇರಲಿ. ಈಚ್ ಆಫ್ ದಿ ಸ್ಟೂಡೆಂಟ್ ಅಲ್ಲ, ಈಚ್ ಆಫ್ ದಿ ಸ್ಟೂಡೆಂಟ್ಸ್. ಈಚ್ ಆಫ್ ದಿ ಪೇರೆಂಟ್ಸ್ ಅಲ್ಲ, ಈಚ್ ಆಫ್ ದಿ ಪೇರೆಂಟ್ ಅಲ್ಲ, ಈಚ್ ಆಫ್ ದಿ ಪೇರೆಂಟ್ಸ್ ಅಂತ ಹೇಳಬೇಕು. ಓಕೆನಾ? ಸೊ ಈಚ್ ಆಫ್ ಈಚ್ ಬಂದ ನಂತರ ಈಚ್ ನಂತರ ಬರುವಂತಹ ಏನು ನೌನ್ ಇದೆಯಲ್ಲ, ಆ ನೌನು ಪ್ಲೂರಲ್ ಆಗಿರಬೇಕು. ಓಕೆನಾ? ದ್ಯಾಟ್ ಈಸ್ ದಿ ಕಂಡೀಷನ್. ಮತ್ತೆ ಈಚ್ ರೆಫರ್ಸ್ ಟು ಎವ್ರಿ ಇಂಡಿವಿಜುವಲ್ ಸೆಪರೇಟ್ಲಿ. ಓಕೆ. ನಂತರ ಇಲ್ಲಿ ನೋಡಿ, ಈದರ್. ಈದರ್ ಅನ್ನುವಂಥದ್ದು ರೆಫರ್ಸ್ ಟು ಒನ್ ಆಫ್ ದಿ ಟೂ ಚಾಯ್ಸಸ್. ದೇರ್ ಆರ್ ಟೂ ಚಾಯ್ಸಸ್. ಅಲ್ಲಿ ಟೂ ಚಾಯ್ಸಸ್ ಇರುವಾಗ ಈದರ್ ಎಂಬ ಸರ್ವನಾಮವನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಈದರ್ ಆಫ್ ಮೈ ಟೀಚರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಈದರ್ ಆಫ್ ಮೈ ಟೂ ಸಿಸ್ಟರ್ಸ್ ಆರ್
ಬ್ಯೂಟಿಫುಲ್. ಓಕೆ, ಇಟ್ ರೆಫರ್ಸ್ ಟು ಒನ್ ಆಫ್ ದಿ ಟೂ ಚಾಯ್ಸಸ್. ಅಂದ್ರೆ ಒನ್ ಆಫ್ ದಿ ಟೂ ಚಾಯ್ಸಸ್, ಇಬ್ಬರಲ್ಲಿ ಒಬ್ಬರನ್ನ ಚಾಯ್ಸ್ ಮಾಡುವಾಗ ನಾವು ಇದನ್ನ ಬಳಸ್ತೀವಿ. ಈದರ್ ಆಫ್ ಮೈ ಟೂ ಸಿಸ್ಟರ್ಸ್ ಅಂತ ಹೇಳ್ತಾರೆ. ಈದರ್ ಆಫ್ ಮೈ ಟೂ ಸಿಸ್ಟರ್ಸ್ ಅಂದ ತಕ್ಷಣ ಇಬ್ಬರಲ್ಲಿ ಒಬ್ಬರು ಅಂತ. ಈದರ್ ಆಫ್ ಮೈ ಟೀಚರ್ಸ್ ಆರ್ ಇಂಟೆಲಿಜೆಂಟ್, ಇಬ್ಬರಲ್ಲಿ ಒಬ್ಬ ಟೀಚರ್ ಇಂಟೆಲಿಜೆಂಟ್ ಅದಾನೆ ಅಂತ. ಸೊ ಈದರ್ ಆಫ್ ಮೈ ಟೂ ಸಿಸ್ಟರ್ಸ್ ಆರ್ ಬ್ಯೂಟಿಫುಲ್ ಅಂದ ತಕ್ಷಣ ನನ್ನ ಇಬ್ಬರು ಸಿಸ್ಟರ್ಗಳಲ್ಲಿ ಒಬ್ಬಳು ಮಾತ್ರ ಬ್ಯೂಟಿಫುಲ್ ಇದ್ದಾಳೆ ಅಂತ. ಅಲ್ಲ, ಒಬ್ಳು ಮಾತ್ರ, ನಾನು ಒಬ್ಬ ಪರ್ಸನ್ ಅಲ್ಲಿ ರೆಫರ್ಸ್ ಟು ಒನ್ ಆಫ್ ದಿ ಟೂ ಚಾಯ್ಸಸ್. ಎರಡು ಚಾಯ್ಸ್ ಇದಾವೆ, ಅದರಲ್ಲಿ ಒಂದು ಚಾಯ್ಸ್ ಅನ್ನ ಹೇಳುವಾಗ ನಾನು ಈದರ್ ಅಂತ ಯೂಸ್ ಮಾಡ್ತೀವಿ. ಈದರ್ ಆಫ್ ಮೈ ಟೂ ಸಿಸ್ಟರ್ಸ್, ಅಲ್ಲಿ ನಾನು ಹೇಳಿದೆ. ಮತ್ತೆ ಇದ್ರ ಹಾಗೇನು ಈಚ್, ಈಚ್ ನಂತರ ಏನು, ಇಲ್ಲಿ ನಾನು ಏನಂದಿದೆ, ಈಚ್ ನಂತರ ಬರುವಂತಹ ನೌನ್ ಪ್ರನೌನ್, ನೌನ್ ಏನಾಗಿರ್ತದೆ ಪ್ಲೂರಲ್ ಆಗಿರ್ತದೆ ಅಂತ ಹೇಳ್ತೀವಿ. ಇಲ್ಲಿಯೂ ಹಾಗೆ ಈಚ್ ನಂತರ ಬರುವಂತಹ ಪ್ರನೌನ್ ಇದೆಯಲ್ಲ ಅದು ಕೂಡ, ಈಚ್ ನಂತರ ಬರುವಂತಹ ನೌನ್ ಇದೆಯಲ್ಲ ಅದು ಕೂಡ ಪ್ಲೂರಲ್ ಆಗಿರಬೇಕು. ಇದು ನಿಮ್ಮ ಗಮನಕ್ಕೆ ಇರಲಿ. ಈಚ್ ಆಫ್, ಈದರ್ ಆಫ್ ಮೈ ಸಿಸ್ಟರ್ಸ್, ಸೊ ಈದರ್ ಆಫ್ ಮೈ ಬಾಟಲ್ಸ್ ಆರ್ ರೆಡ್ ಅಂತ ಹೇಳಿದ್ರೆ ಇಲ್ಲಿ ಈದರ್ ಆಫ್ ಮೈ ಬಾಟಲ್, ಇಲ್ಲಿ ಬಾಟಲ್ಸ್ ಅನ್ನುವಂಥದ್ದು ಪ್ಲೂರಲ್ ಆಗಿರಬೇಕು. ಅಂದ್ರೆ ನನ್ನ ಕಡೆ ಎರಡು ಬಾಟಲ್ ಇದಾವೆ, ಅದರಲ್ಲಿ ಒಂದು ರೆಡ್ ಇದೆ ಅಂತ ಅರ್ಥ. ಇಲ್ಲಿ ಈದರ್ ಆಫ್ ಮೈ ಬಾಟಲ್ಸ್ ಆರ್ ರೆಡ್, ಈದರ್ ಆಫ್ ಮೈ ಬಾಟಲ್ಸ್ ಆರ್ ರೆಡ್ ಅಂತ ತಕ್ಷಣ ಇಲ್ಲಿ ಬಾಟಲ್ ಅಲ್ಲ, ದಿಸ್ ಇಸ್ ನಾಟ್ ಬಾಟಲ್ ಅಂತ ಹೇಳಬಾರ್ದು, ಬಾಟಲ್ಸ್ ಆಗ್ಬೇಕದು. ಸೊ ದಿಸ್ ಇಸ್ ದಿ ರೈಟ್ ವೇ ಆಫ್ ಯೂಸಸ್. ಐ ವಿಲ್ ಕ್ಲೀನ್ ಇಟ್. ಓಕೆ, ನಾವು ಓಕೆ, ನಂತರ ನಂತರ ಏನು, ನೀದರ್. ನೀದರ್ ಅಂದ್ರೆ ಏನು, ನೀದರ್ ಡಿನೈಸ್ ಬೋತ್ ಆಪ್ಷನ್ಸ್ ಆಫ್ ಟ್ರೂ. ಸೊ ಎರಡು ಆಪ್ಷನ್ಗಳಿದಾವೆ, ದೇರ್ ಆರ್ ಟೂ ಆಪ್ಷನ್ಸ್. ಸೊ ಈದರ್ ಅಂದ ತಕ್ಷಣ ಇಲ್ಲಿ ಎರಡರಲ್ಲಿ ಒಂದು ಸರಿ ಇದೆ ಅಂತ ಹೇಳ್ತಿದ್ದೀನಿ. ನೀದರ್ ಅಂದ ತಕ್ಷಣ ಎರಡೂ ಸರಿ ಇಲ್ಲ ಅನ್ನುವಂತ ಮೀನಿಂಗ್ ಅಲ್ಲಿ ಕೊಡುತ್ತೆ. ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ, ಒನ್ ಎಕ್ಸಾಂಪಲ್ ಏನು ಅಂತ ಅಂದ್ರೆ, ನೀದರ್ ಆಫ್ ದಿ ಆನ್ಸರ್ಸ್ ಇಸ್ ಕರೆಕ್ಟ್. ನೀದರ್ ಅಲ್ಲ, ನೀದರ್ ಆಫ್ ದಿ ಆನ್ಸರ್ಸ್ ಈಸ್ ಕರೆಕ್ಟ್. ಎರಡು ಆನ್ಸರ್ಗಳಲ್ಲಿ ಏನಿದೆಯಲ್ಲ, ಎರಡು ಆನ್ಸರ್ಸ್ ಅದಾವಲ್ಲ, ಒಂದು ಕ್ವಶನ್ ಕೇಳಿದಾಗ ಎರಡು ಆನ್ಸರ್ ಇರ್ತವೆ, ಎರಡು ಆನ್ಸರ್ಗಳು ತಪ್ಪು ಅಂತ ಹೇಳುವಾಗ ನಾವು ಇದನ್ನ ಯೂಸ್ ಮಾಡ್ತೀವಿ. ನೀದರ್ ಆಫ್ ದಿ ಆನ್ಸರ್ಸ್ ಈಸ್ ಕರೆಕ್ಟ್. ಇಲ್ಲಿ ಕೆಲವೊಂದ್ಸಲ ಏನ್ ಮಾಡ್ತೀವಿ ಇಲ್ಲಿ ನಾವು ಅಂತ ಅಂದ್ರೆ, ಇಲ್ಲಿ ಆನ್ಸರ್ಸ್ ಅಂತ ಬಂದಿದೆಯಲ್ಲಪ್ಪ, ಅದಕ್ಕೆ ನಾವು ಇದನ್ನ ಆರ್ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಮುಂದಿನ ಒಂದು ಪ್ಲೂರಲ್ ಇದೆ, ಹೌದಾ. ನೀದರ್ ಆಫ್ ದಿ ಆನ್ಸರ್ಸ್ ಆರ್ ಕರೆಕ್ಟ್ ಅಂತ ಹೇಳೋಕ್ ಆಗಲ್ಲ, ಅದು ರಾಂಗ್ ಯೂಸೇಜ್ ಆಗುತ್ತೆ. ನೀದರ್ ಆಫ್ ದಿ ಆನ್ಸರ್ಸ್ ಈಸ್ ಕರೆಕ್ಟ್ ಅಂತ ಹೇಳ್ಬೇಕು. ಯಾಕಂದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ಗಳು ಯಾವತ್ತೂ ಸಿಂಗುಲರ್ ವರ್ಬ್ ಅನ್ನ ತೆಗೆದುಕೊಳ್ತವೆ ಅನ್ನುವಂಥದ್ದು ನಿಮ್ಮ ಮೈಂಡ್ ಅಲ್ಲಿ ಇರಲಿ. ಓಕೆ, ದಟ್ ಈಸ್ ವಾಟ್ ನೀದರ್ ಆಫ್ ದಿ ಆನ್ಸರ್ಸ್ ಆಗ್ಬೇಕು. ನೀದರ್ ಆಫ್ ದಿ ಆನ್ಸರ್ ಅಂತ ಹೇಳಬಾರದು. ಎರಡರಲ್ಲಿ ಅಥವಾ ಎರಡೂ ತಪ್ಪುಗಳಿದಾವೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಹಾಗೆ ಎರಡರಲ್ಲಿ ಅಂತ ಹೇಳುವಾಗ ಅಲ್ಲಿ ಪ್ಲೂರಲ್ ಸೆನ್ಸ್ ಇದೆ. ಹಾಗಾಗಿ ನೀದರ್ ನಂತರ ಬರುವಂತಹ ಪ್ರನೌನ್ ನೌನ್ ಇದೆಯಲ್ಲ, ಅದು ಯಾವತ್ತಿಗೂ ಪ್ಲೂರಲ್ ಆಗಿರ್ತದೆ, ಯಾವತ್ತಿಗೂ ಪ್ಲೂರಲ್ ಆಗಿರ್ತದೆ. ಇಟ್ ಈಸ್ ಸೇಮ್ ವಿತ್ ದಿ, ಇಟ್ ಈಸ್ ಸೇಮ್ ಕೇಸ್, ಇಟ್ ಈಸ್ ಸೇಮ್ ಕೇಸ್ ವಿತ್ ದಿ ಈದರ್ ಅಥವಾ ಈಚ್. ನಾನು ಹೇಳಿದ್ದೀನಿ. ಸೊ ಈಚ್ ನಂತರ ಬರುವಂತಹ ನೌನ್ ಇದೆ, ಅದು ಪ್ಲೂರಲ್ ಆಗಿರುತ್ತೆ. ಈದರ್ ನಂತರ ಬರುವಂತಹ ನೌನ್ ಇದೆಯಲ್ಲ, ಅದು ಪ್ಲೂರಲ್ ಆಗಿರುತ್ತೆ. ನೀದರ್ ನಂತರ ಬರುವಂತಹ ನೌನ್ ಅದು ಪ್ಲೂರಲ್ ಆಗಿರುತ್ತೆ. ನಂತರ ಸೊ ನಮ್ಮ ಕಡೆ ಇನ್ನು ಬೇರೆ ಬೇರೆ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ಗಳು ಇದಾವೆ. ಅವುಗಳು ಯಾವುವು ಅಂತಂದ್ರೆ ಎವ್ರಿ ಇದೆ, ಹೌದಾ, ಇಲ್ಲಿ ಎವ್ರಿ ಅನ್ನುವಂಥದ್ದು. ಸೊ ಎವ್ರಿ ಎಂಬ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಥವಾ ಅಂತ ಅಂದ್ರೆ, when we are speaking of more than two or number is indefinite. ನಾವು ಎರಡಕ್ಕಿಂತ ಏನು ಎರಡಕ್ಕಿಂತ ಹೆಚ್ಚಿನ ಎರಡಕ್ಕಿಂತ ಹೆಚ್ಚಿನ ವಿಷಯದ ಬಗ್ಗೆ, ಥಿಂಗ್ಸ್ ಬಗ್ಗೆ ಅಥವಾ ಜನರ ಬಗ್ಗೆ ಮಾತನಾಡುವಾಗ ಮತ್ತು ಅದು ಇನ್ಡೆಫಿನಿಟ್ ಆಗಿರುತ್ತೆ, ಎರಡಕ್ಕಿಂತ ಹೆಚ್ಚಿರ್ತದೆ, ಅದು ಎಷ್ಟು ಅಂತ ಹೇಳಲಿಕ್ಕೆ ನಮ್ಮ ಕಡೆ ಸಂಖ್ಯೆ ಎಣಿಸ್ಲಿಕ್ಕೆ ಆಗ್ತಿರಲ್ಲ, ಅವಾಗ ನಾವು ಎವ್ರಿ ಎಂಬ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಎವ್ರಿ of the Indians is brave. ಓಕೆ, ನಾನು ಮೊದಲೇ ಹೇಳಿದೆ ನಿಮಗೆ, ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸು ಯಾವತ್ತು ಸಿಂಗುಲರ್ ವರ್ಬ್ ಅನ್ನ ತೆಗೆದುಕೊಳ್ತಾವೆ. ಇದು ನಿಮ್ಮ ನೆನಪಿಗೆ ಬಹಳ ಇರಬೇಕು, ಯಾಕೆಂದ್ರೆ ಇಂಥವೇ ಕ್ವಶನ್ ಗಳನ್ನ ಅವರು ಕೇಳ್ತಾರೆ. ಎವ್ರಿ ಆಫ್ ದಿ ಇಂಡಿಯನ್ಸ್ ಇಸ್ ಬ್ರೇವ್, ಮತ್ತೆ ಎವ್ರಿ ಆಫ್ ದಿ ಇಂಡಿಯನ್ಸ್ ಇಸ್ ಬ್ರೇವ್, ಮತ್ತೆ ಎವ್ರಿ ಆದ ನಂತರ ಏನು, ಎವ್ರಿ ನಂತರ ಬರುವಂತಹ ನೌನು ಯಾವತ್ತಿಗೂ ಪ್ಲೂರಲ್ ಆಗಿರುತ್ತದೆ, ಯಾವತ್ತಿಗೂ ಪ್ಲೂರಲ್ ಆಗಿರ್ತದೆ. ಎವ್ರಿ ಆಫ್ ದಿ ಇಂಡಿಯನ್ಸ್ ಇಸ್ ಬ್ರೇವ್. ಓಕೆ, ಯಾವಾಗ ಎವ್ರಿ ಯೂಸ್ ಮಾಡ್ತೀವಿ ಅಂದ್ರೆ, ಇಬ್ಬರಿಗಿಂತ ಹೆಚ್ಚಿನ ಜನಸಂಖ್ಯೆ ಬಗ್ಗೆ ಮಾತನಾಡುವಾಗ, ಇಬ್ಬರಿಗಿಂತ ಹೆಚ್ಚು
ಹೆಚ್ಚಿನ ವ್ಯಕ್ತಿಗಳ ಬಗ್ಗೆ ಮಾತಾಡುವಾಗ ಮತ್ತು ಅದು ನಂಬರ್ ಇಂಡೆಫಿನಿಟ್ ಆಗಿರುತ್ತೆ, ಎಣಿಸ್ಲಿಕ್ಕೆ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಎವ್ರಿ ಎಂಬ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಎವ್ರಿ ಆಫ್ ದಿ ಇಂಡಿಯನ್ಸ್ ಈಸ್ ಬ್ರೇವ್ ಅಂತ ಹೇಳ್ತೀವಿ. ಇಲ್ಲಿ ಎವ್ರಿ ಆಫ್ ದಿ ಇಂಡಿಯನ್ಸ್ ಅಂತ ಆಗಬೇಕು, ನಾಟ್ ಎವ್ರಿ ಆಫ್ ದಿ ಇಂಡಿಯನ್ ಅಂತ ಹೇಳೋದು. ಸೊ ಇದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್. ಮತ್ತೆ ಇನ್ನೊಂದು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ ಯಾವುದು ಅಂದ್ರೆ ಎವ್ರಿಬಡಿ. ಏನು ಏನಿದು ಎವ್ರಿಬಡಿ, ಇದನ್ನ ನಾವು ಸಿಂಗುಲರ್ ವರ್ಬ್ಗೆ ಯೂಸ್ ಮಾಡ್ತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್, ಎವ್ರಿಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಹಿಸ್ ಓನ್ ವೆಲ್ಫೇರ್. ಎವ್ರಿಬಡಿ ಈಸ್ ಇಂಟ್ರೆಸ್ಟೆಡ್ ಇನ್ ಹಿಸ್ ಓನ್ ವೆಲ್ಫೇರ್. ಸೊ ಇವರು ತಮ್ಮ ವೆಲ್ಫೇರ್ ಬಗ್ಗೆ ವಿಚಾರ ಇಂಟ್ರೆಸ್ಟೆಡ್ ಇದ್ದಾರೆ. ಸೊ ಇಲ್ಲಿ ಎವ್ರಿಬಡಿ ಅನ್ನುವಂಥದ್ದು ಎವ್ರಿಬಡಿ ಎವ್ರಿಬಡಿ ಆರ್ ಅಂತ ಹೇಳ್ತೀವಿ ನಾವು. ಎವ್ರಿಬಡಿ ಅಂತ ತಕ್ಷಣ ನಮಗೆ ಪ್ಲೂರಲ್ ಅನ್ಸುತ್ತೆ, ಅದು ಅವಾಗ ಏನ್ ಮಾಡ್ಬಿಡ್ತೀವಿ, ಆರ್ ಅಂದ್ಬಿಡ್ತೀವಿ. ಸೊ ಅದು ಆರ್ ಅಲ್ಲ, ಯಾವತ್ತಿಗೂ ಯಾವತ್ತು ಯೂಸ್ ಮಾಡಬೇಕಾಗಿರುವಂಥದ್ದು ಸಿಂಗುಲರ್ ವರ್ಬ್ ಅನ್ನ ಯೂಸ್ ಮಾಡಬೇಕು ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಲ್ಲಿ. ಹಾಗಾಗಿ ನಾವು ಇಲ್ಲಿ ಈಸ್ ಅಂತ ಯೂಸ್ ಮಾಡಿದೀವಿ. ಓಕೆನಾ, ಎವ್ರಿಬಡಿ ಈಸ್ ಇಂಟ್ರೆಸ್ಟೆಡ್, ನೋ ಎವ್ರಿಬಡಿ ಆರ್ ಇಂಟ್ರೆಸ್ಟೆಡ್. ಓಕೆ, ನೆಕ್ಸ್ಟ್ ಎವ್ರಿ ಒನ್. ಸೊ ಇಲ್ಲಿ ಎಲ್ರು ಅಂತ ಎವ್ರಿ ಒನ್ ಇದು ಎಲ್ಲರೂ ಎನ್ನುವಂತ ಸೆನ್ಸ್ ಅನ್ನು ಕೊಡುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ನೋಡೋಣ ಈಗ. ಎವ್ರಿ ಒನ್ ಈಸ್ ಕಮಿಂಗ್ ಟು ದಿ ಸಿಟಿ. ಎವ್ರಿ ಒನ್ ಇಸ್ ಕಮಿಂಗ್ ಟು ದಿ ಸಿಟಿ. ಇಲ್ಲಿ ನಾವು ಎವ್ರಿ ಒನ್ ಅನ್ನ ಹೇಗೆ ಯೂಸ್ ಮಾಡಿದ್ವಿ ನೋಡಿ. ಎವ್ರಿ ಒನ್ ಈಸ್ ಅಂತ ಮಾಡಿವಿ, ಎಲ್ಲರೂ ಬರುತ್ತಿದ್ದಾರೆ ಅಂತ ಸೆನ್ಸ್ ನಮಗೆ ಅನಿಸುತ್ತೆ. ಎವ್ರಿ ಒನ್ ಆರ್ ಅಲ್ಲ, ಅದು ಆರ್ ಈಸ್ ರಾಂಗ್. ಸೊ ಎವ್ರಿ ಒನ್ ಈಸ್ ದ ರೈಟ್ ಯೂಸೇಜ್ ಅಂಡ್ ಎವ್ರಿ ಒನ್ ಆರ್ ಇಸ್ ದಿ ರಾಂಗ್ ಯೂಸೇಜ್ ಆಗಿರುವಂತದ್ದು ಇಲ್ಲಿ. ಓಕೆ, ಸೊ ಇವುಗಳನ್ನ ಡಿಸ್ಟ್ರಿಬ್ಯೂಟಿವ್ ಪ್ರೊನೌನ್ಸ್ ಅಂತ ನಾವು ಕರಿತೀವಿ. ನಂತರ ಇನ್ನೊಂದು ಲಾಸ್ಟ್ಗೆ ಇರುವಂತಹದ್ದು ದಟ್ ಇಸ್ ರಿಫ್ಲೆಕ್ಸಿವ್ ಪ್ರೊನೌನ್ಸ್. ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಅಂದ್ರೆ ಏನು ಅಂತಂದ್ರೆ ಆರ್ ಯೂಸ್ಡ್ when the subject and object of the sentence are the same. When the subject and the object of the sentence are the same, meaning the subject performs the action on the itself. So these pronouns reflect the action back to the subject. ಸೊ ವಾಕ್ಯದಲ್ಲಿ ಕ್ರಿಯೆಯನ್ನು ನಡೆಸುವ ವ್ಯಕ್ತಿಯೇ ಅದೇ ಕ್ರಿಯೆಯನ್ನು ಸ್ವತಃ ಸ್ವೀಕರಿಸುವ ಸರ್ವನಾಮ. ಹೌದಾ, ವಾಕ್ಯದಲ್ಲಿ ಯಾರು ಕ್ರಿಯೆಯನ್ನು ನಡೆಸಿದಾರೋ ಅದೇ ಕ್ರಿಯೆಯನ್ನ ತಾನೇ ಸ್ವೀಕರಿಸುವಂತಹದ್ದು. ಎಕ್ಸಾಂಪಲ್ ನೋಡೋದಾದ್ರೆ ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಯಾವ ಅಂತ ನೋಡೋದಾದ್ರೆ ಇವು ಮೈ ಸೆಲ್ಫ್, ಮೈ ಸೆಲ್ಫ್, ಯೋರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಇಟ್ ಸೆಲ್ಫ್, ಆರ್ ಸೆಲ್ಫ್, ದೆಮ್ ಸೆಲ್ಫ್. ಇಲ್ಲಿ ವ್ಯಕ್ತಿ ತನ್ನ ಬಗ್ಗೆ, ವಾಕ್ಯದಲ್ಲಿ ಕ್ರಿಯೆಯನ್ನು ನಡೆಸುವ ವ್ಯಕ್ತಿ ಅದೇ ಕ್ರಿಯೆಯನ್ನು ಸ್ವತಃ ಸ್ವೀಕರಿಸುವ ಸರ್ವನಾಮ. ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ನೋಡೋದಾದ್ರೆ ಐ ಡಿಡ್ ಇಟ್ ಮೈ ಸೆಲ್ಫ್. ಐ ಡಿಡ್ ಇಟ್ ಮೈ ಸೆಲ್ಫ್. ಐ ಡಿಡ್ ಇಟ್ ಮೈ ಸೆಲ್ಫ್. ಮತ್ತೆ ಐ ಅನ್ನುವಂಥದ್ದು ಇಲ್ಲಿ 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 ಮೈ ಸೆಲ್ಫ್ ಅನ್ನುವಂಥದ್ದು ಐ ಅನ್ನ ರೆಫರ್ ಮಾಡ್ತಿದೆ. ಐ ಡಿಡ್ ಇಟ್ ಮೈ ಸೆಲ್ಫ್ ಅಂದ್ರೆ ಇಲ್ಲಿ ಆಬ್ಜೆಕ್ಟ್ ಇದೆಯಲ್ಲ, ಅದು ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇದೆ. ವಾಕ್ಯದಲ್ಲಿ ಕ್ರಿಯೆಯನ್ನು ನಡೆಸುವ ವ್ಯಕ್ತಿಯೇ ಸಬ್ಜೆಕ್ಟ್, ಕ್ರಿಯೆಯನ್ನು ನಡೆಸುವ ವ್ಯಕ್ತಿಯೇ ಅದೇ ಕ್ರಿಯೆಯನ್ನು ಸ್ವತಃ ಸ್ವೀಕರಿಸುವ ಸರ್ವನಾಮ. ಐ ಡಿಡ್ ಇಟ್ ಮೈ ಸೆಲ್ಫ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಮೈ ಸೆಲ್ಫ್ ಅನ್ನುವಂಥದ್ದು ಐ ಅನ್ನ ರೆಫರ್ ಮಾಡ್ತಿರುವಂಥದ್ದು. ಇಲ್ಲಿ ನಂತರ ನೋಡಿದ್ರೆ ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಯು ಶುಡ್ ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ನೀನು ನಿನ್ನ ಬಗ್ಗೆ ಪ್ರೌಡ್ ಆಗಿರ್ಬೇಕು. ನೀನು ನಿನ್ನ ಬಗ್ಗೆನೇ ಪ್ರೌಡ್ ಆಗಿರ್ಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಯೋರ್ ಸೆಲ್ಫ್ ಅನ್ನುವಂಥದ್ದು ಯಾರನ್ನ ರೆಫರ್ ಮಾಡ್ತಿದೆ? ಯು ಎಂಬ ವ್ಯಕ್ತಿ, ಯು ಅನ್ನ ನಡಿ ಸಬ್ಜೆಕ್ಟ್ ಅನ್ನ ಇದು ಇದು ಏನಾಗ್ತಿದೆ, ಈ ಸಬ್ಜೆಕ್ಟ್ ಅನ್ನ ರೆಫರ್ ಮಾಡ್ತಾ ಇದೆ. ದಟ್ ಇಸ್ ಯು ಎಂಬ ವ್ಯಕ್ತಿಯ ಬಗ್ಗೆ ಅದು ಹೇಳ್ತಾ ಇದೆ. ಮತ್ತೆ ಅದೇ ರೀತಿ ಹಿ ಡಿಡ್ ಇಟ್ ಹಿಮ್ಸೆಲ್ಫ್ ಅಂತಾನೆ ಹೇಳ್ಬಹುದು. ಹಿಮ್ಸೆಲ್ಫ್ ಅಂತ ಬಂದ್ರೆ ದಟ್ ಇಸ್ ಹಿ ಡಿಡ್ ಇಟ್ ಹಿಮ್ಸೆಲ್ಫ್. ಅಥವಾ ಹಿ ಡಿಡ್ ಇಟ್ ಹಿಮ್ಸೆಲ್ಫ್ ಅಂತ ನಾನು ತನ್ನ ತಾನೇ ಮಾಡ್ಕೊಂಡ ಅನ್ನುವಂತಹ ಮೀನಿಂಗ್ ಅಂತ ಕೊಡುತ್ತೆ. ಓಕೆನಾ. ಸೊ ಅದೇ ರೀತಿ ಇಟ್ ಸೆಲ್ಫ್ ಅಂತ ಬಂದ್ರೆ ದ ಕ್ಯಾಟ್ ಕ್ಲೀನ್ಡ್ ಇಟ್ ಸೆಲ್ಫ್ ಅಂತ ಬಂದ್ರೆ ದ ಕ್ಯಾಟ್ ಕ್ಲೀನ್ಡ್ ಇಟ್ ಸೆಲ್ಫ್. ಅಥವಾ ಆರ್ಸೆಲ್ಸ್ ಅಂತ ಬಂದ ತಕ್ಷಣ ವಿ ಮೇಡ್ ದ ಡಿಸಿಷನ್ ಆರ್ಸೆಲ್ಸ್, ನಾವೇ ಡಿಸಿಷನ್ ಮಾಡ್ಕೊಂಡಿವಿ. ದೆಮ್ಸೆಲ್ಸ್ ಅಂತ ಬಂದ ತಕ್ಷಣ ದೇ ಬ್ಲೇಮ್ಡ್ ದೆಮ್ಸೆಲ್ಸ್ ಫಾರ್ ದ ಮಿಸ್ಟೇಕ್. ದೇ ಬ್ಲೇಮ್ಡ್ ದೆಮ್ಸೆಲ್ಸ್ ಫಾರ್ ದಿ ಮಿಸ್ಟೇಕ್. ಅವರು ತಮ್ಮ ಮಿಸ್ಟೇಕ್ ಅನ್ನ ತಾವೇ ಬ್ಲೇಮ್ ಮಾಡ್ಕೊಂಡ್ರು ಅನ್ನುವಂತಹ. ಸೊ ಇವುಗಳನ್ನ ರಿಫ್ಲೆಕ್ಸಿವ್ ಪ್ರೊನೌನ್ ಅಂತ ಕರಿತೀವಿ. ಒಂದು ವಾಕ್ಯದಲ್ಲಿ ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ನಡೆಸುವ ವ್ಯಕ್ತಿ ಏನಿರುತ್ತಲ್ಲ, ಅವನೇ ಆ ಕ್ರಿಯೆಯನ್ನು ಸ್ವತಃ ಸ್ವೀಕರಿಸುವಂಥದ್ದು. ಒಂದು ವಾಕ್ಯದಲ್ಲಿ ಕ್ರಿಯೆಯನ್ನು ನಡೆಸುವ ವ್ಯಕ್ತಿ ಅದೇ ಕ್ರಿಯೆಯನ್ನು ಸ್ವತಃ ಸ್ವೀಕರಿಸುವಂತಹ
ಏನೋ ಪ್ರೊನೌನ್ಸ್ ಸ್ವೀಕರಿಸಲು ಸೂಚಿಸುವಂತಹ ಸರ್ವನಾಮಗಳನ್ನ ನಾವು ಏನಂತ ಕರಿತೀವಿ? ರಿಫ್ಲೆಕ್ಸಿವ್ ಪ್ರೊನೌನ್ಸ್ ಅಂತ ಕರಿತೀವಿ. ಸೊ ಇವೆಲ್ಲವೂ ಸರ್ವನಾಮಗಳ ಭಾಗಗಳು. ಆ, ಆ, ಈ ಆ, ಆ, ಸರ್ವನಾಮ ಈ ಸರ್ವನಾಮದ ಬಗ್ಗೆ ಏನು ಲೆಸನ್ ಇದೆಯಲ್ಲ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ನಾನು ತಿಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಶೇರ್, ಸಬ್ಸ್ಕ್ರೈಬ್ ಅಂಡ್ ಲೈಕ್. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಬಿಕಾಸ್ ನನಗೆ ಅತಿ ಹೆಚ್ಚು ಜನರಿಗೆ ಇದು ತಲುಪಿದ್ರೆ ಅದು ಅವರಿಗೂ ಹೆಲ್ಪ್ ಆಗುತ್ತೆ ಮತ್ತೆ ನನಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ಪ್ಲೀಸ್ ಶೇರ್ ಟು ಯುವರ್ ಫ್ರೆಂಡ್ಸ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.